नमः विज्योतिष बृहता भात्यग्निरावृतम् यावत् कर्म समाप्तिस्य तावत् त्वं ज्येष्ठराजं ब्रह्मणान् ब्रह्मणस्पतान् शृण्वन्नोतिभिः दसादनम् श्री चंडिका दुर्गा श्री सच्चिदानंद शिवाभिनव पूर्वदर्शन स्थापना सुदिनन्तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे पात्राणि पर्येति विश्वदाः नमः शुभाभ्यां शुभ शोभने मुहूर्त अद्य ब्रह्मणः Hello, check. श्री जगदम्बा प्रीत्यर्थ सप्तशते पाठादौ जप विनियोगः ओं नमश्चंडिकाये ದೇವಿ ಭಕ್ತರಲ್ಲಿ ವಿಜ್ಞಾಪನೆಗಳು. ಈ ದಿವಸ ನಾವೆಲ್ಲರೂ ಇಲ್ಲಿ ಚಂಡಿ ಹವನಕ್ಕೋಗಿ ಸೇರಿದ್ದೇವೆ. ನಮ್ಮ ದೇಹ ಇಲ್ಲಿ ಬಂದು ಕುಳಿತಿದೆ. ನಮ್ಮ ಮನಸ್ಸು ಬುದ್ಧಿ ಎಲ್ಲವೂ ಕೂಡ ಇದರಲ್ಲೇ ತನ್ಮಯ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಏನನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಋತ್ವಿಜರು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ವಿಚಾರವಾದನ್ನು ತಿಳಿಸ್ಲಿಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಬೇಡ್ತೇನೆ. ಆದಿಶಂಕರಾಚಾರ್ಯರು ಅಪ್ಪಣೆ ಕೊಡಿಸ್ತಾರೆ. ನಿಮಗೆಲ್ರಿಗೂ ಗೊತ್ತಿರುವಂಥದ್ದೇ ಸ್ತೋತ್ರ ಅದು. ಸೌಂದರ್ಯ ಲಹರಿಯ ಮೊದಲನೇ ಶ್ಲೋಕ. ಶಿವ ಅನ್ನುವಂಥವನು ಶಕ್ತಿಯ ಜೊತೆಗೆ ಇದ್ದಾಗ ಏನನ್ನ ಬೇಕಾದರೂ ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಶಕ್ತಿಯ ಬಲ ಇಲ್ಲ, ತನ್ನ ಮಡದಿಯ ಬಲ ಇಲ್ಲ ಅಂತಂದಮೇಲೆ ಅವನು ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಇಲ್ಲಿಂದಲ್ಲಿಗೆ ದಾಟಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ಹೇ ದೇವಿಯೇ, ನಿನ್ನನ್ನು ನಾನು ಕೂಡ ಸತತವಾಗಿ ಪೂಜೆ ಮಾಡ್ತೇನೆ. ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳು ಎಲ್ಲರೂ ಕೂಡ ನಿನ್ನ ಪಾದ ಪದ್ಮಗಳಿಗೆ ಪ್ರಣಾಮವನ್ನು ಗೈದು ತಮ್ಮ ಕೆಲಸ ಸೃಷ್ಟಿ ಸ್ಥಿತಿ ಲಯದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ದೇವಿಗೆ ಆದ್ಯತೆಯ ಪೂಜೆ ಅನ್ನುವಂಥದ್ದನ್ನು ನಾವು ಎಲ್ಲರೂ ಕೂಡ ಗಮನಿಸಬೇಕು ಅನ್ನುವಂಥದ್ದು ಇಲ್ಲಿನ ವಿಷಯ ಆಗಿದೆ. ಈಗ ದುರ್ಗಾ ಏನು ಸಪ್ತಶತಿ ಇದೆಯೋ 700 ಶ್ಲೋಕಗಳು, ಅದರ ಆಹುತಿ ಈಗ ಆರಂಭಗೊಳ್ಳುತ್ತೆ. ಅದಕ್ಕೆ ಮುಂಚೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿರುವಂಥದ್ದು, ದೇವಿದೇ ಕವಚ ನನ್ನ ಮೇಲಿದೆ, ಹಾಗಾಗಿ ನನಗೆ ಯಾವ ರೀತಿಯಲ್ಲೂ ಬೇರೆ ಕಡೆಯಿಂದ ಯಾವ ರೀತಿಯ ಹಿಂಸೆಯೂ ಕೂಡ ಆಗೋದಿಲ್ಲ. ದೇವಿಯ ಅರ್ಗಲ ಅಂದರೆ ಬಾಗಿಲಿನ ಚಿಲಕ ಅಂತೀವಲ್ಲ, ಅದಕ್ಕೆ ಅರ್ಗಲ ಅಂತ ಕರೆಯುವಂಥದ್ದು. ಬಾಗಿಲಿನ ಚಿಲಕವನ್ನು ಹಾಕಿಬಿಟ್ಟಿದ್ದೀನಿ. ಬಾಗಿಲು ಚಿಲಕ ಹಾಕಿದ್ಮೇಲೆ ಇನ್ಯಾರು ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ. ಇಡೀ ನನ್ನ ಮನಸ್ಸಲ್ಲಿ ದೇವಿಯೇ ತುಂಬಿದ್ದಾಳೆ ಅನ್ನುವಂಥ ವಿಷಯ. ಹಾಗೆ ಅರ್ಗಳ ಸ್ತೋತ್ರ ಹೇಳಿದ ಮೇಲೆ ಪ್ರಾರ್ಥನೆ ಮಾಡೋದನ್ನು ನೀವೆಲ್ಲ ಕೇಳಿದ್ದೀರಾ. ಏನೆಂದರೆ, ರೂಪಂದೇಹಿ ಜಯಂದೇಹಿ ಯಶೋದೇಹಿ ದ್ವಿಷೋ ಜಹಿ. ಹೇ ದೇವಿಯೇ, ನನಗೆ ರೂಪವನ್ನು ಕೊಡು, ಯಶಸ್ಸನ್ನು ಕೊಡು, ಹಾಗೆ ನನ್ನ ಶತ್ರುಗಳು ಏನಿದೆಯೋ ಅವರು ನಾಶ ಆಗಬೇಕು, ಆ ಪ್ರಕಾರ ನನಗೆ ಜಯವನ್ನು ಕೊಡು ಅಂತ ಕೇಳ್ತಾ ಇದ್ದಾರೆ. ರೂಪವನ್ನು ಕೊಡೋದು ಅಂದರೆ ನನ್ನ ದೇಹ ತುಂಬ ಚೆನ್ನಾಗಿ ಸ್ಫುರದ್ರೂಪವಾಗಿರ್ಬೇಕು ನಿಜವಾಗಿಯೂ ಕೂಡ ಅನ್ನೋ ಥರದಲ್ಲಿ ಬಾಹ್ಯ ಅಂಗಗಳು ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳುವಂಥದ್ದು ಒಂದು. ಅರೆ, ನಾವೆಲ್ಲ ಜನಿಸ್ಬಿಟ್ಟಿದ್ದೀವಿ, ಹಾಗಾಗಿ ಈಗ ನಮ್ಮ ಅಂಗಗಳಲ್ಲಿ ಹೊಸದಾಗಿ ಏನಾದ್ರು ಸೌಂದರ್ಯವನ್ನು ಮೂಡಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಕೃತಕವಾದ ಕೆಲವು ಸಾಧನಗಳಿಂದ ಮಾಡಿದ್ರು ಕೂಡ ಅವೆಲ್ಲ ಕೂಡ ತುಂಬ ತಾತ್ಕಾಲಿಕ.
ಆದರೆ ನಿಜವಾದ ಸೌಂದರ್ಯ ಏನಪ್ಪ ಮನುಷ್ಯನಿಗೆ ಅಂದರೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಇದೆಯಲ್ಲ, ಆ ಆಂತರಿಕ ಸೌಂದರ್ಯ, ಆತ್ಮಶ್ರೀ ಸೌಂದರ್ಯ ಇದೆಯಲ್ಲ, ಅದು ಅತ್ಯಂತ ಮುಖ್ಯವಾದದ್ದು. ಆ ಆತ್ಮಶ್ರೀ ಎನ್ನುವಂತಹ ಒಂದು ಆಂತರಿಕ ಸೌಂದರ್ಯವನ್ನು ನಾವೆಲ್ಲರೂ ಕೂಡ ಪರಿಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ದೇವಿಯಲ್ಲಿ ಕೇಳುವಂಥದ್ದು ನಾವು ಆಂತರಿಕವಾದ ನನ್ನ ಸೌಂದರ್ಯವನ್ನು ಹೆಚ್ಚಿಸು, ಯಾವುದರಿಂದ ನನ್ನ ಮನಸ್ಸಿಗೆ ಹಿತವಾಗತ್ತೆ, ನಾನು ಇನ್ನೊಬ್ಬರ ಎಲ್ಲರ ಜೊತೆಯಲ್ಲಿ ಸಮನ್ವಯ ಭಾವದಿಂದ ನನ್ನ ಜೀವನವನ್ನು ನಡೆಸ್ಲಿಕ್ಕೆ ನಂಗೆ ಸಾಧ್ಯವಾಗತ್ತೆ ಅಂದ್ಬಿಟ್ಟು ರೂಪಂದೇಹಿ ಅಂತಹ ರೂಪವನ್ನು ಕೊಡು ಅಂತ ಕೇಳಿದ್ರು. ಹಾಗೆ ಜಯಂದೇಹಿ ಜಯವನ್ನು ಕೊಡಬೇಕು. ಜಯ, ನಾವೇನಾದ್ರು ಯುದ್ಧಕ್ಕೆ ಹೋಗ್ತಿದ್ದೀವ ಅಂದರೆ ಪ್ರತಿನಿತ್ಯ ಯುದ್ಧಕ್ಕೆ ಹೋಗ್ತಾನೇ ಇದ್ದೀವಿ ಸಹಜವಾಗಿ. ಹೇಗಪ್ಪ ಅಂದರೆ ಹೊರಗಿನ ಯಾವುದೋ ಶತ್ರುಗಳನ್ನು ಯುದ್ಧ ಮಾಡೋದು ಒಂದಾದರೆ, ನಮ್ಮ ಒಳಗಡೆ ಇರುವಂಥ ಶತ್ರುಗಳು ಇದೆಯಲ್ಲ, ಆ ಶತ್ರುಗಳನ್ನ ನಾವು ನಾಶ ಮಾಡುವಂಥದ್ದು. ಶತ್ರುಘ್ನನನ್ನ ವಾಲ್ಮೀಕಿ ಮಹರ್ಷಿಗಳು ನಿತ್ಯ ಶತ್ರುಘ್ನ ಅಂತ ಕರೀತಾರೆ ರಾಮಾಯಣದಲ್ಲಿ. यदायं तेन दृष्टदं स्वाहा ओं भगवन् स्वामहं पृष्टं मिच्छामेकं वदस्वतत स्वाहा ओं दुःखाजन्मे मनसा स्वचतां यत्ततां विना स्वाहा मम त्वङ्गराज्यस्य राज्याङ्गे स्वकलेष्वपि दानतोपयताज्ञस्य किमे तन्मनि सप्तमः स्वाहा अयं च निकृतः पुत्रैर्दारैर्वृत्तिस्ततो जतः सदनेव च सन्तक्तस्तेषहार्दे तथाप्यते त्वम् एवमेषा तथाहं च त्वामप्यत्यन्तदुःख्यतौ कृष्णदोषोऽपि विषये मम त्वा कृष्णसौ त्वं तन्महाभागजन्मोहाज्ञानिनापि ममास्य च भवत्यश विवेकान्धस्य मूढता त्वं ऋषिर्वाचां त्वं ज्ञानमस्त समस्तस्य जन्तोर्विषयगोचरे विषयाश्च महाभागयान्ति चैवं पृथक् पृथक् स्वाहा तदा परे केशद्दिवा तथा रात्रौ प्राणिनस्तुल्यदृष्टया स्वाहा
ज्ञानिनामनुजा सत्यं किन्नत नहि केवलं यतो हि ज्ञानिनः सर्वे पशुपक्षिमृगादयः स्वाहा ज्ञानं च तन्मनुष्याणां यत्तेषां मृगपक्षिणां मनुष्याणां च यत्तेषां तुल्यमन्नत्ततो भजो ॐ ज्ञानिनामपि च अंचावचंचशो कणमोक्षात्रितां महापीड्यमानानवेक्षुधा स्वाहा ॐ मानुषा मनुषव्याघ्र शाश्वतां प्रते लोभात् प्रत्यपकाराजानन्यतां किं न पश्यसे अन्ततोऽप्यवर्तेर्मोहकर्तर्निपातिताः महामाया प्रभावेण संसारस्थितिकारणा ॐ तं नात्र विस्मयः कार्यो योगनिद्रां जगत्पतेः महामाया हरेश्चैषा तया सम्मोक्षते जगत् ॐ ज्ञानिनामपि चेतांसि देवी भगवते हि सा बलादाकृष्य मोहाया महामाया प्रयच्छते स्वाहा तया विसृज्यते विश्वं जगते चराचरं सैषा प्रसन्ना वरदनृणां भवति मुक्तये स्वाहा ॐ सा मुक्तिर्हेतुभूता सनातनी स्वाहा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी ನಾರಾಯಣಿ ನಮೋಸ್ತುತೆ. ತಾವೆಲ್ಲರೂ ಕೂಡ ಮಹಾಸರಸ್ವತ್ಯೈ ನಮಃ, ಮಹಾಲಕ್ಷ್ಮೀ ನಮಃ, ಮಹಾಗೌರ್ಯೈ ನಮಃ ಅನ್ನುವಂಥದ್ದನ್ನು ಇಡೀ ಕಲಾಪ ಮುಗಿಯೋವರೆಗೂ ಕೂಡ ಹೇಳ್ತಾ ಇರಬೇಕು ಅನ್ನೋದು ನನ್ನ ವಿಜ್ಞಾಪನೆ ಆಗಿದೆ. ಮೊದಲನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗಿದೆ. ಅದಕ್ಕೆ ಪ್ರಥಮ ಚರಿತಂ, ಮಧ್ಯಮ ಚರಿತಂ, ಆಮೇಲೆ ಉತ್ತಮ ಚರಿತಂ ಅಂಥೇಳಿ 13 ಅಧ್ಯಾಯಗಳನ್ನ ವಿಭಾಗ ಮಾಡಲಾಗಿದೆ. ಎರಡರಲ್ಲೂ ಭಗವತಿ ದೇವಿಯ ವಿಶಿಷ್ಟವಾದಂತಹ ಲೀಲಾ ವೈಭವವನ್ನು ತಿಳಿಸಲಾಗಿದೆ. ನಮ್ಮ ದೇಶದ ಹಾಗೆ ಪ್ರಪಂಚದ ಮೊದಲ ಗ್ರಂಥ ಅಂದರೆ ವೇದಗಳು. ಆ ವೇದಗಳ ಸಾರವನ್ನೇ ವೇದವ್ಯಾಸ ಮಹರ್ಷಿಗಳು ಪುರಾಣಗಳಲ್ಲಿ ಅಳವಡಿಸಿದ್ದಾರೆ. 18 ಪುರಾಣಗಳ ಪೈಕಿ ಮಾರ್ಕಂಡೇಯ ಪುರಾಣ ಅನ್ನುವಂಥದ್ದು ಕೂಡ ಅತ್ಯಂತ ಮುಖ್ಯವಾದದ್ದು. ಮಾರ್ಕಂಡೇಯ ಪುರಾಣದಲ್ಲಿ ಈ ದುರ್ಗಾ ಸಪ್ತಶತಿ ಎನ್ನುವಂತಹ ವಿಶೇಷ ಅಧ್ಯಾಯ ಪ್ರಕರಣಗಳು ಬಂದಿವೆ. ಭಾರತ ದರ್ಶನ ಸಂಸ್ಥೆ ಈ ಮಾರ್ಕಂಡೇಯ ಪುರಾಣವನ್ನು ಕನ್ನಡದಲ್ಲಿ ತುಂಬ ಸರಳವಾಗಿ ಅನುವಾದ ಮಾಡಿ ಗದ್ಯದ ರೂಪದಲ್ಲಿ ತಮಗೆಲ್ಲರಿಗೂ ಕೂಡ ಸಿಗೋ ಹಂಗೆ ಮಾಡಿದೆ. ಯಾರು ಅದನ್ನು ಪಡ್ಕೊಂಡಿಲ್ವೋ ಅಂಥವರು ಅದನ್ನು ಪಡ್ಕೊಳ್ಬೇಕು. ಪಡೆದುಕೊಂಡಿರುವಂಥವರು ಮನೆಯಲ್ಲಿ ಅದನ್ನು ಅಧ್ಯಯನ ಮಾಡಬೇಕು. ತನ್ಮೂಲಕವಾಗಿ ನಮ್ಮ ಋಷಿಗಳ ಸಂದೇಶವನ್ನು ತಿಳ್ಕೊಳ್ಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ವಿಜ್ಞಾಪನೆಯನ್ನು ಮಾಡ್ಕೊಳ್ತೇನೆ. ಸುರಥ ಅನ್ನುವಂತಹ ಒಬ್ಬ ಶ್ರೇಷ್ಠನಾದಂತಹ ರಾಜ ಇದ್ದ, ಹಾಗೆ ಶ್ರೇಷ್ಠನಾದಂತಹ ಒಬ್ಬ ವೈಶ್ಯ ಇದ್ದ. ಇವರೆಲ್ಲರೂ ಕೂಡ ತಮ್ಮ ಏನು ಕ್ಲೇಶಗಳಿತ್ತೋ, ತೊಂದರೆಗಳಿತ್ತೋ ಅದೆಲ್ಲವನ್ನು ಕೂಡ ಹೇಗೆ ನಿವಾರಣೆಯನ್ನು ಮಾಡ್ಕೊಂಬಂದರು ಅನ್ನುವಂತಹ ರೀತಿಯಲ್ಲಿ ಇದು ನಡೆಯುತ್ತೆ. ಇದರ ಮೊದಲ ಅಕ್ಷರ ಈ ಪುರಾಣದ್ದು, ಈ ಸಪ್ತಶತಿದು ಮಾ ಅಂತ ಆರಂಭ ಆಗಿ ಕೊನೆಯ ಅಕ್ಷರ ನು ಅಂತ ಮುಕ್ತಾಯಗೊಳ್ಳುತ್ತೆ. ಅಂದರೆ ಮನು ಅನ್ನುವಂಥ ರೀತಿಯಲ್ಲಿ ಕೊನೆಗೆ ಬಂತು. ಮನು ಅಂದರೆ ಮನುವಿನಿಂದ ಬಂದಂಥವನು ಮಾನವ ಅಂತ ಒಂದರ್ಥ. ಮನುಜ್ಞಾನೆ ಅಂತಂದರೆ ನಾವೆಲ್ಲರೂ ಕೂಡ ಜ್ಞಾನವಂತರು ಅಂತ ಅರ್ಥ. ಯಾವಾಗ ಜ್ಞಾನ ನಮ್ಮಲ್ಲಿ ಚೆನ್ನಾಗಿ ಅರಳುತ್ತೋ ಆಗ ಅದರಿಂದಾಗಿ ಭಕ್ತಿ ವೈರಾಗ್ಯ ಎಲ್ಲವೂ ಬರುತ್ತೆ, ಅಥವಾ ಭಕ್ತಿಯಿಂದಲೂ ಜ್ಞಾನ ವೈರಾಗ್ಯ ಬರ್ಬೋದು. ಹಾಗಾಗಿ ಇಂತಹ ಕಲಾಪಗಳಲ್ಲಿ ಪಾಲ್ಗೊಳ್ಳುವಂಥದ್ದು ನಮ್ಮಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಗಳು ಚೆನ್ನಾಗಿ ಕೂಡಿ ಬರಲಿ ಅನ್ನುವಂಥದ್ದು ಇಲ್ಲಿನ ಸಂದೇಶ ಆಗಿದೆ ಅನ್ನುವಂಥದ್ದನ್ನು ನಾನು ತಮ್ಮೆಲ್ಲರಲ್ಲೂ ಕೂಡ ವಿಜ್ಞಾಪನೆಯನ್ನು ಮಾಡ್ಕೊಳ್ತೇನೆ. ಹರ ನಮಃ ಪಾರ್ವತೀಪತಯೇ. ಓಂ ಹ್ರೀಂ ವೃಷರ್ವಾಚ ಸ್ವಾಹ. ಓಂ ದೇವಾಸುರಮಬೋದ್ಧಂ ಪೂರ್ಣಮಬ್ಧಶತಂ ಪುರ ಮಹಿಷಾಸುರಾಣಾಮಧಿಪೇ ದೇವಾನಾಂ ಚ ಪುರಂದರೇ ಸ್ವಾಹ. ಓಂ ತತ್ರಾಸುರೈರ್ಮಹಾವೀರೈರ್ದೇವಸೈನ್ಯಂ ಪರಾಜಿತಂ ಚಿತ್ವಾ ಚ ಸಕಲಾ ದೇವಾರಿಂದ್ರೋ ಓಂ ಮಹಿಷಾಸುರ ಸ್ವಾಹ. ಓಂ ತತಃ ಪರಾಜಿತಾ ದೇವಾಃ ಪದ್ಮಯೋನಿಂ ಪ್ರಜಾಪತಿಂ ಪರಸ್ಕೃತ್ಯಾಗತಾಸ್ತತ್ರ ಯುತ್ರಾಶಕರುಡಧ್ವಜೋ. ಓಂ ಯಥಾವೃತ್ತಂ ತ್ವಯಾ ತದ್ಧಹಿಷಾಸುರದಾಷ್ಟದಂ ತ್ರಷತಾ ಕಥಯಾಮಾಸುರ್ದೇವಾ ವಿಭವ ವಿಸ್ತರಂ. ಸೂರ್ಯೇಂದ್ರಾಗ್ನಿಲೇಂದೋ ನಾಂ ಯಮಸ್ಯ ವರುಣಸ್ಯ ಚ ಅನ್ಯೇಷಾಂ ಚ ಸ್ವಯಮೇವಾಧಿತಿಷ್ಠತೆ.
ओम स्वर्गान् निराकृताः सर्वे तेन देवगणा भवे मर्त्यमहिषेण दुरात्मना वां एतद्वाक्कथितं सर्वममरार्यविचेष्टितं शरणं च प्रपन्नस्मावदस्तस्य विचम्यताम् यं इत्थं दिशं न देवानां वचांसि मधुसूदनः चकार कोपं शम्भश्चापिटुटे कुटिलाननौ ॐ ततोऽतिकोपपूर्णस्य चक्रणा वदनात् ततः निश्चक्राममहत्यजो ब्रह्मणः शङ्करस्य च ॐ अन्यैषां चैव देवानां शक्रादीनां शरीरतः निर्गतं समहत्तैकतच्चैकसमगच्छताम् ॐ अदेवत च सक्कोटं जलं तमिव पर्वतं रुद्रशस्त्रसुरस्तत्रज्वाला व्याप्तदिगन्तरम् ॐ अतुलं तत्र तत्तेव एकस्तन्ततमोन्नारी व्याप्तलोकत्रयं दिशाम् ॐ यदभूत्याभवस्तेन स्तेन जायत तन्वकम् याम्येन चापवाम्येषा बाह्वो विष्णुतेजसा ॐ सौम्येन स्तनया ऋग्मं मध्यं चेन्द्रेण च भवतो वारुणेन च दुर्घोरानिदं तत्तेजसा भवस्वाहा ॐ ब्रह्मणस्तेजसा पादौ तदल्लङ्घ्यार्घतेजसा ॐ तस्यास्तु दन्ताः सम्भूताः प्राजापत्येन तेजसा नयनत्रचिकं जज्ञे तदा पावकतेजसा ॐ भ्रवौ च सन्धयोस्तेजश्रवणावनिलस्य च अन्यैषां चैव देवानां सम्भवस्तेजसां शिवा ॐ तसः समस्तदेवानां राचसमद्भवां तां विलोक्यमुदं प्रापुरमरा महिषार्दिता ॐ ततो तस्यै साम्यसाम्या युधानि च शूलं शूलाब्धिनिष्कृस्य तदौ तस्यै पिनाकधृकम् ॐ चक्रं च दत्तवान् कृष्णः समत्पाट्य स्वचक्रतः शङ्खं च वरुणं शक्तिं ददौ तस्यै हुताशनः ॐ मारुतो दत्तवान् स्थापं पाण्यपूर्णे तथा शुदे वज्रमिन्द्रसमत्पाट्य कुलशादपराधिप ॐ ददौ तस्यै सहस्राक्षो घण्टामैरावताद्गजात् ॐ प्रजापतिश्चाक्षमाला तदौ ब्रह्माकमण्डलं समस्तरोमकोपेशो रश्मिं दिवाकरः ॐ कालश्च दत्तवान् खड्गं तस्यै चर्म च दुर्मलं क्षीरोदश्चामलं भारतताम्बरे स्वाहा ॐ चूडामणिं तथा दिव्यं कुण्डले कटकानि च परब्रह्मलत्तद्ग्रेवे च कवनोत्तमम् अङ्गुलीकरत्नानि समस्ताः स्वङ्गुलेषु च ॐ विश्वकर्मा ददौ तस्यै परशं चाति निर्बलम् अस्त्राण्यनेकरूपाणि तथा वेद्यं च दंशनम् ॐ अम्लानपङ्कजामालां शिरस्य ऋषजापराम् अददत्तरजस्तस्यै पङ्कजं चाति शोभनम् ॐ हिमवान् वाहनं सिंहं रत्नानि विविधानि च ॐ शेषश्च सर्वनागेशो महामणिविभूषितं नागहारं ददौ तस्यै दत्तेजः पृथिवीमिमाम् ॐ अन्यैरपसरैर्देवी भूषणैराजुतैस्तदा सम्मानितरणादोच्चैः साष्टः सुर्मुहुर्मुहुः ॐ तस्यानादेन गौरेण कृत्स्नमा पूरितं नभः ॐ चक्षुवस्तकला लोका समुद्रास्तकम्बिरे चतालवसुधा चेलो सकलाश्च महीधरा ॐ जयेत देवाश्च मुदा तामोजः सिंहवाहिनीम् सन्नद्धा किल सैन्यास्तु रस्तस्तरुदाजुदाः ॐ आह्यमेतद्विक्रोधदाभाश्च महिषासुरः अभ्यदावततं शब्दमशैशैरुसरैर्वृतः ॐ तततर्षततो देवीं व्याप्तलोकत्रयां दिशा पादाक्रान्त्यानितपमङ्गिरीटाल्लिखिताम्बराम् ॐ क्षोभिताशेषपातालां धनुज्जानिस्वनेन ताम् ॐ ततः प्रवृते युद्धं तया देव्यासुरद्दिशां शस्त्रास्त्रैर्बहुधा मुक्तैरादेपितदिगन्तरम् ॐ महिषासुरसेनानि चक्षुराख्यो महासुरः चतुरङ्गबलान्विता स्वाहा
ओम रथानामकदशद्भैरतग्राख्यो महासुरः अयुध्यतायुधानां च सहस्रेण महाहन स्वाहा भास्कलो योदारणे ओं गजवाच सहस्रोगैरणैक परिवारितः ओं बिडालाख्यो युधानां च पञ्चाशद्रथायुधेः तत्र रथानां परिवारितः स्वाहा ओम अन्ये च तत्र गतशार्दन गहयैर्वृताः ओं कोटि कोटि सहस्रैस्तरदानां भक्तिनां तदा हयानां च वृतयुग्रे ओं तोमरैर्बिन्दिपालैश्च शक्तिभिर्मुसलैस्तदा जगतस्यैके दिव्याकट्यैः परिशपट्टचे स्वाहा ओं केतुशक्तिपशक्तिके शक्तिपाशांस्तदा परे देवी ओं स्थापितावेतदस्त्राणि शस्त्राण्यस्त्राणि चण्डिका लीलयैव व्रजच्छ ध्यानशस्त्रास्त्रवर्षिणी ओं अनायस्तार्णा देवी स्तूयमाना सुदर्शभिः खड्गादिभिस्तशततोऽनुजगान महासुराम् ओं पातयामास चैवान्यां घण्टास्वन विमोहिताम् असुरान् विपाशेन मद्वाचान्यान्यकर्षयताम् ओं केचिद्वृता कृतास्तीक्ष्णैः खड्गपात्रैस्तदा परे ओं देवश्च केचिद्रुदरं मुसलेन प्रशम्मताः केचन निपतिता भूमौ भिन्नाः शूलेन वक्षसे ओं निरन्तराशरोगेण कृता केचिद्रणाचिरे सेनानुकारणः प्राणममोत अर्जुन स्वाहा केशान् नमश्चिन्नाश्चिन्नग्रेवास्तथा परे श्रीरांसि पेतुरन्येषा वन्दे मध्ये विदारिता स्वाहा ओं विच्छन्दतङ्गास्तपरे पेतुरर्व्यां महासुराः एकवाक्पक्षचरणा केचिद्देव्याद्विता कृता स्वाहा छिन्नेऽपि चान्ये शिरसि पतिताः पुनरुत्थिताः नदृतश्चापुरे तत्र युद्धे तोर्यलयाश्रिता स्वाहा तिष्ठ तिष्ठत्यभासन्तो देवे मन्ये महासुरा स्वाहा ओं पादतैर्विष्टारसरैस्तव सुन्दर अगं न साभवत्तत्र यत्र भूत्समहारणः स्वाहा ಸುರಥ ಮಹಾರಾಜ ಸುಮೇಧ ಅನ್ನುವಂತಹ ಮಹರ್ಷಿಗಳನ್ನು ಕಂಡು ತನ್ನ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಆ ಋಷಿಗಳು ಒಂದು ಶ್ಲೋಕದಲ್ಲಿ ಅವನಿಗೆ ಪರಿಹಾರವನ್ನು ಕೊಡ್ತಾರೆ. ತಾಮುಪೈಹಿ ಮಹಾರಾಜ ಶರಣಂ ಪರಮೇಶ್ವರೀಂ ಆರಾಧಿತ ಸೈವ ನೃಣಾಂ ಭೋಗ ಸ್ವರ್ಗಾಪವರ್ಗದ. ಅಂದರೆ ಐಹಿಕವಾದ ಸುಖ, ಪಾರಮಾರ್ಥಿಕವಾದಂತಹ ಮೋಕ್ಷ ಇವೆರಡನ್ನೂ ಕೂಡ ಆ ದೇವಿ ಕರುಣಿಸುವಂಥವಳಾಗಿರ್ತಾಳೆ. ಹೇ ರಾಜನೇ, ಅದಕ್ಕೋಸ್ಕರ ನೀನು ಪರಮೇಶ್ವರಿಯನ್ನು ನೀನು ಚೆನ್ನಾಗಿ ಅರ್ಚಿಸು, ಪೂಜಿಸು. ಸಪ್ತಶತಿಯ ಮೂಲಕವಾಗಿ ನೀನು ನಿಜವಾಗಿಯೂ ಕೂಡ ಅವನನ್ನು ಆರಾಧನೆ ಮಾಡು ಅಂತ ಹೇಳಿದ್ದಾರೆ ಅನ್ನುವಂಥ ವಿಷಯವನ್ನು ನಾನು ತಮ್ಮೆಲ್ಲರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡ್ಕೊಳ್ತೇನೆ. ಹರ ನಮಃ ಪಾರ್ವತೀಪತಯೇ. निहन्यम्यमानं तत्सैन्यमवलोक्य महासुरः सेनानी चक्षुरकोपाद्योद्दमधाम्बिकाम् ओं सदेवीं शरवर्षेण पवर्षमरुधसुरः यथा मेरुगिरे शृङ्गं तोजवर्षेण तोजदः ओं तस्य चत्वा ततो देवी लीलये वशरोत्करान् जगानतुर्गर्भाणर्यं तारं चैव वाजिनाम् धनच्चातु समच्छ्रुतं दिव्यात चैव गात्रेषु छिन्नतन्मानवाशके ओं सच्छिन्नतन्मा विरतो हताश्वो हतसारथिः अभ्यदापततां देवी खड्गजर्मधरोसरस् ओं सिंहमाहत्य खड्गेन तीक्ष्णधारेण मूर्धनीम्
ओम तस्य खड्गोपजं प्राप्य पपाल नृपनंदन ततो जग्रासोपम ओम चक्षपचत तस्तस्तो भद्रकाल्यां महासुरः जाज्वल्यमानं तेजोभिरविबिम्बविमाम्बरात् ओम दृष्ट्वा तदा फलं शोलं देवी शोलममञ्चत तेन तच्च तदा नीतं शोलं स च महासुरः वाम हतस्तन्महावीर्ये महिषस्य चमोपदौ आजगामगदारूढश्चामरश्च तुषार्दनः ओम सोऽपि शक्तं मम चाचादेवास्ता अम्बिका धृतं हुङ्कारापि हतां भौमो पातयामास निष्प्रभाम् वाम भग्नाशक्तं न्यपततं दृष्ट्वा क्रोधसमन्वितं यक्षपचामरं शोलैर्बाणैस्तदपि साक्षिणत ओम ततो सिंहसमत्तत्र गजकुम्भान्तरे स्थितः बाहुयुद्धेन शुदेन ओम युद्धमानो ततस्तो तस्मान्नागं महिङ्गतौ योधाते च संदब्धौ प्रहारैरुतदारुणैः ओम ततो वेगाख्यमत्तस्य निपत्य च मृगारुण करप्रारेण शिरश्चामरस्य पृथक् कृतकम् ओम उदग्रश्चरणे देव्या शिलावृक्षातिबिर्हतः ओम देवे क्रुद्धा कदा पातैश्चूर्णयामास चोत्कृतम् भाष्कलं भित्तिपालेन पाणिस्ताम्रं ददान्तकम् ओम उग्रस्यमुग्रवीर्यं च जहनाहनं त्रिनेत्रा त्रिशूलेन जगान परमेश्वरे ओम बिडालस्यास्ति नाकार्या पातयामास वै शिरः दुर्धरं दुर्मुखं शोभे शरण्यन्यायमक्षयम् ओम एवं संक्षेयमाणे तु सुसैन्ये महिषासुरः माहिषेण स्वरूपेण त्रासयामास तान् गणान् ओं कांचित्कुण्डप्रहारेण कुरे सदा परां लाङ्गूलताडिताभ्यां शृङ्गाभ्यां च विदारिताम् ओम वेगेन कामिषितर्वर्णादेन भ्रमणेन च ओम निपात्या प्रमदादेकमभ्यदावतसोऽसुरः सिंहं मन्दं महादेव्या कोपं चक्रे तदाम्बिका ओम सोऽपि कोपान् महावीर्यः कुलक्षण्णमहीतलः ओम न्यमहीतस्य विषेर्यता लाङ्गूलेनाहतश्चाप्यप्लावयामास सर्वतः ओम दतसङ्गमविन्नाश्च खण्डखण्डञ्जर्गणाः श्वासानिलास्ता शपथा त्रिपथाचलाः ओम इति क्रोधसमादात्मा मापतन्तं महासुरं दृष्ट्वा सा चण्डिका कोपं तत्पदा यतनाकरोत् ओम साक्षिप्ता तस्य वैपाशं तत्पवन्त महासुरं तत्याज्यमहिषं रूपं सोऽपि बुद्धो महामृदे ओम ततः सिंहापवः सद्यो यावत् तस्याम्बिकाशिनः ओम तदेवाशवर्षं देवे चिच्छेदसायकैः पङ्कद्गचर्पणा सार्धं ततः सोऽभून्महागजः ओम करशतस्तग्रं तथा ओम ततो महासुरो भोजो माह्यशं वपुरास्थितः तथैव क्षोभयामास त्रैलोक्यं सचराचरम् ओम ततः क्रुद्धा जगन्माता चण्डिका पपौ पुनः पुनश्चैव जहासारुणलोचना ओम ननर्तता सरस्वपि बलवीर्यो मदोद्धतः चण्डिका प्रतिबोधराम् ओम साचतां प्रयुतास्तेन चूर्णयन्ते शरोत्करैः ओम गर्ज गर्ज क्षणं मोढमुदयावत्यभाम्यहं मया त्वया हृदयत्रेव गर्जुष्यं जाशुदेवताः ओम ऋषर्वाचा ओम एवमुक्ता समत्पत्यारूढा तं महासुरं पादेनाक्रम्य कंठे च शूलेनैनमताडयत् ओम ततः सोऽपि पदाक्रान्तस्य च मुखात्तदा ओम अर्धनिष्क्रान्त एवासौ युद्धमानो महासुरः
तया महासिना देवा शिरश्चित्वा निपातितः ॐ ततो हाह कृतं सर्वं दैत्यसैन्यं ननाशतत प्रहर्षं च परं जग्मः सकला देवतागणाः ॐ हरि ओम श्री गुरुभ्यो नमः. ಹರಿ ಓಂ. ಪ್ರಥಮ ಚರಿತ್ರೆಯಲ್ಲಿ ಮಧುಕೈಟಭರ ಹನನ ಅನ್ನೋದಾಗತ್ತೆ. ಮಧುಕೈಟಪ ಅನ್ನುವಂತಹ ರಾಕ್ಷಸರು, ಈ ರಾಕ್ಷಸರನ್ನ ಕಾಮರೂಪಿಗಳು ಅಂತ ಕರೀತಾರೆ. ತಮ್ಮ ಮನಸ್ಸಿಗೆ ಬಂದಂತಹ ರೂಪವನ್ನು ತಕೊಂಡು ಹೋರಾಟವನ್ನು ಮಾಡ್ತಾರೆ. ಅದಕ್ಕೂ ಮುನ್ನ ಈ ರಾಕ್ಷಸರು ತಪಸ್ಸನ್ನು ಮಾಡಿ ವಿಶೇಷ ಶಕ್ತಿಯನ್ನು ಪಡೆದಿರ್ತಾರೆ. ಯಾವುದೇ ಶಕ್ತಿ ಬಂದರೂ ಆ ಶಕ್ತಿಯನ್ನು ಸದ್ವಿನಿಯೋಗ ಮಾಡಬೇಕು. ಆದರೆ ದುಷ್ಟರು ಅದನ್ನು ದುರ್ವಿನಿಯೋಗ ಮಾಡ್ತಾರೆ. ಹೀಗಾಗಿ ಮಧುಕೈಟಭರ ಸಂಹಾರ ಅನ್ನುವಂಥದ್ದು ತುಂಬ ವ್ಯವಸ್ಥಿತವಾಗಿ ನಡೆದಿದೆ. ಹಾಗೆ ನಡೆದಾಗ ಎಲ್ಲ ದೇವತೆಗಳು ಆ ದೇವಿಯನ್ನು ಸ್ತೋತ್ರ ಮಾಡಿದ್ದಾರೆ. ನೀವು ಕೂಡ ಮನಸ್ಸಲ್ಲಿ ಸ್ತೋತ್ರಗಳನ್ನ ಮಾಡಬೇಕು ಅಂತ ಹೇಳ್ತಾ, ಹರ ನಮಃ ಪಾರ್ವತಿ ಪತಯೇ. तस्मिन् दरात्मनि सदारि बले च देव्या तं दुष्टमः प्रणतिरं प्रशरोदर पाग्निपरशबलकोद्गमचारुदेहाः देव्या जजातसमिदं जगदात्मशक्ता निःशेषदेव गणशक्तिसमोहमूर्त्या तामम्बिकामखिलदेवी महर्षपूज्यां भक्तानतास्मविदधातु शवानि सानः त्वं यस्याः प्रभावमुदलं भगवारणं त्वा ब्रह्माहरश्च नैवक्तमलं बलं च नाशायता शवयस्य मतं करोतु त्वं याश्रे स्वयं सकृतनां भवनेश्वलक्ष्मी पापात्मनां कृततयां हृदयेश बुद्धिः देवी विश्वं किं वर्णयाम तव रूपमजन्तमेतत् किञ्चातेरैकमरक्षितारिभोरे किञ्चाहवेश दुरितानि तवानि यानि सर्वेश देव्यसरदेवगणादिकेशो ओम हेतु समस्त जगदां त्रिगणापि दोषैर्नज्ञानसे हरिवरादिप्यपारा मव्याकृता ह्य परमा प्रकृतस्तमाद्या त्वं यस्याः समस्त समता समदेरणेन तृप्तं प्रयात सकलेषु मकेश देवे स्वाहा शिवै पितृगणश्च तृप्तिः तरुच्चार्यसे त्वमत एव जनैः स्वदा च त्वं या मुक्तहेतुर्विजं महाव्रतात्तमभ्यस्से सुनयते मृगतत्तसारे मोक्षार्थमरुत्तमे लोकत्रयेऽपि बलदानिनु देवितेन ॐ दुर्गे स्मृता हरशिवां ददासे दारिद्र्यदुःखभयहारिणिकात्तदं सर्वोपकारकरुणाक सदार्द्रचित्ता ॐ येभिर्हतैर्जगतो वै तु सुखं ददते कुर्वन्त नाम नरकाय ॐ शूलेन पाहि नो देवि पाहि खड्गेन चाम्बिक घण्टास्मरेण पाहि चापज्जानिस्मरेण च ॐ प्राच्यां रक्ष प्रदेशां च चण्डिका रक्ष दक्षिणे ब्राह्मणेन तु शूलस्य उत्तरस्यां तदेश्वरे सौम्यानि यानि रूपाणि त्रैलोक्ये विचरन्ति ते तानि चात्यन्तघोराणि तैरक्षास्तां तदा भुवम् ॐ खड्गशूलगदादीनि यानि चास्त्राणि तेऽप्यके ॐ ऋषिर्वाच ॐ एवं स्तदासुरैर्देव्यैर्कुसुमैर्नन्दनं भवेः अर्चितां जगदादात्रे तदा गन्धानुलेपनैः ॐ भक्तास्तिर्दिव्यैर्दोपैः सतो पिता ॐ देव्युवाच ॐ मृगताश्रुताः सर्वे गतस्त्वमभिवाञ्छितम् ॐ देवा ऊचुः ॐ भगवत्या कृतं सर्वं किञ्चिदवशिष्यते यतयज्ञः शत्रुरस्माकं महिषासुरः ॐ यतजापिवरोधयस्त्वयास्माकं महेश्वरे ॐ यश्चमर्तस्तवैरभिस्तां स्तोष्यत्यमलानने तस्य वित्तर्धविभवैर्धनदारात् सम्पदाम्
ಓಂ ವೃದ್ಧಯಸ್ತತ್ರ ಸಂತಾ ಸರ್ವದಾಂಬಿಕೆ ಓಂ ಋಷಿರ್ವಾಚ ಓಂ ಇಸಿ ಪ್ರಸಾದಿತಾ ದೇವೈರ್ಜಗತೋರ್ತೆ ತದಾಪ್ತನಃ ತದೇತ್ಯಕ್ತಾ ಭದ್ರಕಾಳಿ ಬಭೂವಾಂತರಹಿತಾ ನೃಪ ಓಂ ಇತ್ಯೇತಕ್ಕತಂಬೋಪಸಂಭೂತಾ ಸಾಧ್ಯತಾ ಪುರಾ ಓಂ ಪುನಶ್ಚ ಗೌರಿ ದೇಹಾತ್ತಾ ಸಮುದ್ಭೂತಾ ಯದಾ ಭವತಾ ಓಂ ರಕ್ಷಣಾಯ ಚ ಲೋಕಾನಾಂ ದೇವಾನಾಂ ಉಪಕಾರಿಣಿ ತತ್ಸೃಣಶ್ವ ಮಯಾ ಜ್ಞಾತಂ ಕಥಯಾಮಿ ತೇ ಹ್ರೀಂ ಓಂ ರಾಕ್ಷಸರನ್ನ ರಾಕ್ಷಸರನ್ನ ಸಂಹಾರ ಮಾಡಬೇಕಾದ್ರೆ ದೇವಿ ಅತ್ಯಂತ ಕ್ರುದ್ಧಳಾಗಿದ್ದಾಳೆ. ಅತ್ಯಂತ ಕ್ರುದ್ಧ ಭಾವದಿಂದ ಅವರ ಸಂಹಾರವನ್ನು ಮಾಡಿದ್ದಾಳೆ. ಆ ಕ್ರುದ್ಧ ಭಾವದಿಂದ ಸೌಮ್ಯ ಭಾವಕ್ಕೆ ಬರಲಿಕ್ಕೋಸ್ಕರವಾಗಿ ದೇವತೆಗಳು ಆ ದೇವಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಒಂದು ಶ್ಲೋಕವನ್ನು ಮಾತ್ರ ಇಲ್ಲಿ ಗಮನಿಸೋಣ. ಯಾಶ್ರೀ ಸ್ವಯಂ ಸುಕೃತಿನಾಂ ಭವನೇಶು, ಉತ್ತಮ ಕೆಲಸವನ್ನು ಮಾಡುವಂತಹ ಅವರ ಮನೆಯಲ್ಲಿ ನೀನು ಲಕ್ಷ್ಮೀದೇವಿ ಆಗಿರ್ತೀಯ. ಪಾಪಾತ್ಮನಾಂ ಕೃತಧೀನಾಂ ಹೃದಯೇಶು ಬುದ್ಧಿ, ಪಾಪಾತ್ಮರು ಯಾರಿದ್ದಾರೋ ಅಂಥವರ ಮನೆಗಳಲ್ಲಿ ನೀನು ಅಲಕ್ಷ್ಮಿಯಾಗಿ ಇರ್ತೀಯ. ಶ್ರದ್ಧಾಸತಾಂ ಕುಲಜನ ಪ್ರಭವಸ್ಯ ಲಜ್ಜ, ಕುಲವಂಶದ ಲಕ್ಷಣಗಳನ್ನು ಹೊಂದಿ ಆ ಭಾವವನ್ನೇ ಕುಲ ಪರಂಪರೆಯನ್ನು ಉಳಿಸ್ಕೊಂಡು ಹೋಗುವಂತಹ ಜನರಲ್ಲಿ ಶ್ರದ್ಧೆ ಮತ್ತು ಲಜ್ಜಾ ರೂಪದಲ್ಲಿ ಇರ್ತೀಯಲ್ಲ, ತಾಂ ತ್ವಾಂ ಅಂತಹ ನಿನ್ನನ್ನು ನತಾಸ್ಮಹ ನಮಸ್ಕಾರ ಮಾಡ್ತಾ ಇದ್ದೇವೆ. ಪರಿಪಾಲಯ ಪಾಲಿಸು, ದೇವಿ ವಿಶ್ವಂ ನನ್ನನ್ನು ಪಾಲಿಸು ಅಂತಲ್ಲ, ವಿಶ್ವವನ್ನೇ ಪಾಲಿಸು ಅನ್ನುವಂತಹ ವಿಚಾರ ಇಲ್ಲಿ ನಡೆದಿದೆ. ಹರ ನಮಃ ಪಾರ್ವತೀಪತಯೇ. ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ. ಅವ್ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ. या देवी सर्वभूतेषु बुद्धिरूपेण संस्थिता. नमस्तस्यै नमो नमः स्वाहा. सर्वभूतेषु निद्रारूपेण संस्थिता. ॐ या देवी सर्वभूतेषु निद्रारूपेण संस्थिता. नमस्तस्यै. या देवी सर्वभूतेषु निद्रारूपेण संस्थिता. नमस्तस्यै स्वाहा. ॐ या देवी सर्वभूतेषु या देवी सर्वभूतेषु चक्षुधारूपेण संस्थिता. ॐ या देवी सर्वभूतेषु चक्षुधारूपेण संस्थिता. नमो नमः स्वाहा. या देवी सर्वभूतेषु छायारूपेण संस्थिता. ॐ या देवी सर्वभूतेषु छायारूपेण संस्थिता. ॐ या देवी सर्वभूतेषु छायारूपेण संस्थिता. या देवी सर्वभूतेषु शक्तिरूपेण संस्थिता. या देवी सर्वभूतेषु शक्तिरूपेण संस्थिता. नमस्तस्यै नमो नमः स्वाहा. कृष्णारूपेण संस्थिता. नमस्तस्यै स्वाहा. नमस्तस्यै स्वाहा. तृष्णारूपेण संस्थिता. नमस्तस्यै नमो नमः स्वाहा. ॐ या देवी सर्वभूतेषु क्षान्तिरूपेण संस्थिता. या देवी सर्वभूतेषु क्षान्तिरूपेण संस्थिता. ॐ या देवी सर्वभूतेषु क्षान्तिरूपेण संस्थिता. नमस्तस्यै नमो नमः स्वाहा. नमस्तस्यै स्वाहा. रूपेण संस्थिता. नमस्तस्यै स्वाहा. नमस्तस्यै नमो नमः स्वाहा. नमस्तस्यै स्वाहा. नमस्तस्यै स्वाहा.
नमस्तस्यै नमो नमः स्वाहा रूपेण संस्थिता नमस्तस्यै स्वाहा नमस्तस्यै स्वाहा शान्तिरूपेण संस्थिता नमस्तस्यै नमो नमः स्वाहा श्रद्धारूपेण संस्थिता ओम या देवी सर्वभूतेषु श्रद्धारूपेण संस्थिता नमस्तस्यै स्वाहा सर्वभूतेषु श्रद्धारूपेण संस्थिता नमस्तस्यै नमो नमः स्वाहा कान्तिरूपेण संस्थिता नमस्तस्यै स्वाहा नमस्तस्यै स्वाहा लक्ष्मी रूपेण संस्थिता ओम या देवी सर्वभूतेषु लक्ष्मी रूपेण संस्थिता स्वाहा नमस्तस्यै नमो नमः स्वाहा सविक्तवानस्ते ब्रह्माणे रूपधारिणे कौशाम्बहक्षरिके देवी नारायणी नमोस्तुते ओम त्रिशूलचन्द्राधिधरे महावृषभवाहिने माहेश्वरे स्वरूपेण नारायणी नमोस्तुते दिगम्बरं बभूवान्तर्हिता सद्यो भक्ताभ्यामविष्टुता स्वाहा ॐ एवं देव्या वरं लब्ध्वा सुरतः क्षत्रियऋषभः सूर्यात् जन्मसमासाद्य सावर्णिर्भवि मनोः क्लीं ॐ स्वाहा ಹರಿ ಓಂ. ನಾವೆಲ್ಲರೂ ಕೂಡ ಪ್ರತಿನಿತ್ಯ ಪೂಜೆಯನ್ನು ಮಾಡಿದ ಮೇಲೆ ದೇವಿಯನ್ನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಂದು ಶ್ಲೋಕವನ್ನು ಹೇಳ್ತೀವಿ, ನಮ್ಗೆಲ್ರಿಗೂ ಗೊತ್ತಿರೋದು. ಸರ್ವ ಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಶ್ಲೋಕ ಎಲ್ಲಿಂದ ಬಂದಿದೆಯಪ್ಪ ಅಂದರೆ ಈ ದುರ್ಗಾ ಸಪ್ತಶತಿಯಲ್ಲಿ ಅಂತರ್ಗತವಾಗಿರುವಂತಹ ಶ್ಲೋಕ. ಈ ನಾರಾಯಣಿ ನಮೋಸ್ತುತೆ ಎನ್ನುವಂತಹ 4ನೇ ಪಾದವನ್ನು ಹೊಂದಿರುವಂತಹ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಈ ಕರ್ತೃ ಯಜಮಾನರು ನಮಸ್ಕಾರಗಳನ್ನ ನಮ್ಮ ಪರವಾಗಿ ಸಮರ್ಪಣೆಯನ್ನ ಮಾಡಿದ್ದಾರೆ. ಆ ದೇವಿಗೆ ಹೇಗೆ ದೇವತೆಗಳು ನಮಸ್ಕಾರವನ್ನ ಮಾಡಿದ್ರೋ ಹಾಗೆ ನಾವೆಲ್ಲರೂ ಕೂಡ ಮನಸಾ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿದ್ದೇವೆ. ಅಂತಹ ಶರಣಾಗತ ದೀನ ಆರ್ತ ಪರಿತ್ರಾಣ ಪರಾಯಣಗಳು, ಶರಣಾಗತರಾದಂತಹ ವ್ಯಕ್ತಿಗಳದ್ದು, ದೀನರು ಆರ್ತರು ಪರಿತ್ರಾಣವನ್ನ ರಕ್ಷಣೆ ಮಾಡುವಂಥವಳು, ಸರ್ವಸ್ಯ ಆರ್ತಿಹರೆ ಎಲ್ಲರ ದುಃಖಗಳನ್ನು ದೂರ ಮಾಡುವಂತಹ ನಾರಾಯಣಿಗೆ ನಮೋಸ್ತುತೆ ಅಂತ ಹೇಳಿ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿದ್ದಾರೆ. ಇಂತಹ ಶ್ರೇಷ್ಠವಾದಂತಹ ದುರ್ಗಾ ಹೋಮ ಅಥವಾ ಚಂಡಿಕಾ ಹವನವನ್ನ ಮಾಡಲಿಕ್ಕೆ ಒಂದು ವಿಶೇಷವಾದಂತಹ ಸಾಧನೆಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ದುರ್ಗೆಯ ಉಪದೇಶವನ್ನು ಪಡೆದಿರುವಂತಹ ವೈದಿಕರನ್ನು ಆಶ್ರಯಿಸಿ ಅವರು ಮೊದಲು 10 ಸಲ ಇದರ ಪಾರಾಯಣವನ್ನು ಅವರು ಮಾಡಿರಬೇಕು. 10 ಸಲ ಪಾರಾಯಣವನ್ನು ಮಾಡಿದಾಗ ಆಗ ಒಂದ್ಸರ್ತಿ ಹೋಮವನ್ನು ಮಾಡಲಿಕ್ಕೆ ಅವಕಾಶ ಅನ್ನುವಂಥದ್ದು ಬರುತ್ತೆ. ಅದರ 10ನೇ ಒಂದು ಭಾಗವನ್ನು ತರ್ಪಣ ಮಾಡುವಂಥದ್ದು ದೇವಿಗೆ ಅಂಥೇಳಿ ಅದನ್ನು ತರ್ಪಣ ಕೂಡ ಮಾಡಿ ದೇವಿ ಯಥಾ ಸಂತೃಪ್ತಳಾಗಬೇಕು ಆ ಪ್ರಕಾರವಾಗಿ ಸಂತೃಪ್ತಿಗೊಳಿಸಲಾಗಿದೆ. ಭಗವತಿ ದೇವಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸೈನ್ಯದ ಜೊತೆಯಲ್ಲಿ ಹೋರಾಟ ಮಾಡಿ ಸೈನ್ಯದ ಜೊತೆಯನ್ನು ಹಿಡ್ಕೊಂಡು ರಾಕ್ಷಸರ ಹೋರಾಟವನ್ನು ಮಾಡಿದಾಗ ಅವಳನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರವಾಗಿ ನಾವು ಈ ಚಂಡಿಕಾ ಹವನ ಅನ್ನುವಂಥದ್ದನ್ನು ನಾವು ಮಾಡ್ತಾ ಇರುವಂಥದ್ದು. ಯಜಮಾನ ದಂಪತಿಗಳು ಭಾರತ ದರ್ಶನದ ಸಂಸ್ಥಾಪಕರಾದಂತಹ ವೇದಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಕೇಶವ ಕೌಶಿಕರು ಹಾಗೂ ಅವರು ಭಾರತ ದರ್ಶನದ ಈ ಶ್ರೇಷ್ಠವಾದಂತಹ ದಿವ್ಯವಾದಂತಹ ಕಷ್ಟಕರವಾದ ಯಾತ್ರೆಯನ್ನು ಹಿಡಿದಾಗ ಅದರ ಜೊತೆಯಲ್ಲಿ ತನ್ನ ಸಹಕಾರವನ್ನು ನೀಡಿದಂತಹ ಸಹಧರ್ಮಿಣಿ ಲಲಿತಮ್ಮನವರು ಅವರೆಲ್ಲರ ಸಂಕಲ್ಪ ಯಾವ ಥರ ಹಿಂದೆ ನಡೆದಿತ್ತೋ ಮಹಾಮಂಗಳಗಳಲ್ಲಿ ಅದರ ಕಿರು ರೂಪವಾಗಿ ಈ ಸತ್ಸಂಗ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬ್ರಹ್ಮೀಭೂತರಾದಂತಹ ಪರಮಹಂಸ ಪರಿವ್ರಾಜಕೇತ್ಯೇದಿ ವಿಶೇಷ ವಿಭೂಷಿತರಾದಂತಹ
ಶ್ರೀ ಶ್ರೀ ರಂಗಪ್ರಿಯ ಮಹಾಸ್ವಾಮಿಗಳ ದಿವ್ಯವಾದಂತಹ ಆಶೀರ್ವಾದ ನಮಗೆ ಈಗ ಪರೋಕ್ಷವಾಗಿ ಲಭಿಸ್ತಾ ಇದೆ. ಅದರಂತೆ ಇದು ನಡೀತಾ ಇದೆ. ಭಾರತ ದರ್ಶನದ ಸಂಪಾದಕ ಮಂಡಳಿ ಏನಿದೆಯೋ ಅವರೆಲ್ಲರೂ ಕೂಡ ತುಂಬ ಶ್ರಮಪಟ್ಟು ಈ ರಾಮಾಯಣ, ಮಹಾಭಾರತ, ಭಾಗವತ, ಮಾರ್ಕಂಡೇಯ ಪುರಾಣ, ವಿಷ್ಣು ಪುರಾಣ ಇವೆಲ್ಲ ಗ್ರಂಥಗಳ ಅನುವಾದವನ್ನ ತುಂಬ ಚೆನ್ನಾಗಿ ಮಾಡಿ, ಯಾವ ಹಣವನ್ನೂ ಪಡ್ಕೊಳ್ಳದೆ ಈ ಅನುವಾದದ ಕೆಲಸವನ್ನ ಮಾಡಿ, ಮುದ್ರಣ ಆಗುವಾಗ 4-5 ಸರಿ ತಿದ್ದುಪಡಿಗಳನ್ನು ಏನು ಬೇಕೋ ಅದನ್ನು ಮಾಡಿ, ಸರ್ವಾಂಗ ಸುಂದರವಾಗಿ ಸರ್ವಶುದ್ಧವಾಗಿ ಈ ಸಂಪುಟಗಳು ಬರಲಿಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಈ ಭ್ರಮರಾಂಬ ಸಭಾಂಗಣದ ಪ್ರವೇಶ ದ್ವಾರದಲ್ಲಿರುವಂತಹ ಈ ಸಂಪುಟಗಳನ್ನು ನೀವೆಲ್ಲ ನೋಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಮನೆಗಳಲ್ಲೂ ಕೂಡ ಈ ಸರಸ್ವತಿ ದೇವಿ ಯಾವಾಗಲೂ ಕೂಡ ನೆಲೆಸಿರಬೇಕು. ಯಾಕೆ ಯಾರು ಪುಸ್ತಕಗಳನ್ನು ಕೊಂಡಿಲ್ಲವೋ ಅಂಥವರು ದಯಮಾಡಿ ಪುಸ್ತಕಗಳನ್ನು ಕೊಳ್ಳಿ. ಭಾರತ ದರ್ಶನದಿಂದ ಆ ಪುಸ್ತಕಗಳನ್ನು ನಿಮ್ಮ ಮನೆಗೆ ಕಳಿಸ್ಕೊಡುವಂತಹ ವ್ಯವಸ್ಥೆ ಇದೆ ಅಂತ ನಾನು ಹೇಳ್ತೇನೆ. ಮತ್ತು ಈ ದಿವಸ ವಿಶೇಷವಾಗಿ ಶ್ರೇಷ್ಠವಾದಂತಹ ರಥಸಪ್ತಮಿ ಆಗಿದೆ. ರಥಸಪ್ತಮಿ ಸೂರ್ಯ ದೇವ ನಿಜವಾಗಿಯೂ ಕೂಡ ರಥಕ್ಕೆ ವೇಗವನ್ನು ಕೊಟ್ಟು ಸಂಚರಿಸುವಂತಹ ಕಾಲ. ಸೂರ್ಯನನ್ನು ನಾವು ಹೇಳಬೇಕಾದ್ರೆ ನಾವೊಂದು ಶ್ಲೋಕವನ್ನು ಯಾವಾಗಲೂ ಹೇಳ್ತೇವೆ, ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಅವನ ರಥಕ್ಕೆ ಒಂದೇ ಚಕ್ರ, ರಥಸ್ಯ ಏಕಂ ಚಕ್ರಂ. ಇನ್ನು ಕುದುರೆಗಳಿದೆಯಲ್ಲ, ಎಷ್ಟು ಕುದುರೆಗಳಿದೆಯಪ್ಪ? ಸಾಮಾನ್ಯವಾಗಿ ರಥಗಳಿಗೆ 2, 4, 8 ಈ ಪ್ರಕಾರವಾಗಿ ಕುದುರೆಗಳಿರ್ತವೆ. ಆದರೆ ಈ ಸೂರ್ಯನಾರಾಯಣನ ಕುದುರೆಗೆ ಬೆಸ ಸಂಖ್ಯೆಯ 7 ಕುದುರೆಗಳು. 3 ಕುದುರೆಗಳು ಎಡಕ್ಕೆ ಹೋಗ್ತೀನಿ ಅಂದರೆ, ಇನ್ನು 3 ಕುದುರೆಗಳು ಬಲಕ್ಕೆ ಹೋಗ್ತೀನಿ ಅನ್ನತ್ತೆ, ಮಧ್ಯದ ಕುದುರೆ ನೇರಕ್ಕೆ ಹೋಗ್ತೀನಿ ಅನ್ನತ್ತೆ. ಅಲ್ಲಿಗೆ ಆ ಕುದುರೆಗಳನ್ನ ನೆಚ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ರಥಕ್ಕೆ, ಅಂತಹ ಸ್ಥಿತಿ ಬರುತ್ತೆ. ಆದ್ರೂ ಕೂಡ ಸೂರ್ಯ ಇದೆಲ್ಲವನ್ನು ಕೂಡ ಜಯಿಸ್ಕೊಂಡು ರಥವನ್ನ ಓಡ್ಕೊಂಡು ನಡೆಸ್ತಾನೆ ಇದ್ದಾನೆ. ಅವನ ಆ ಕುದುರೆಗಳಿಗೆ ಈ ಹಗ್ಗಗಳು ಯಾವ್ದಪ್ಪ? ಜೀನುಗಳು ಅಂದ್ರೆ ಒಳ್ಳೆ ಸರ್ಪಗಳಂತೆ, ಹಾವುಗಳು. ಹಾವುಗಳು ಹೇಗಿರುತ್ತೆ? ಯಾವಾಗಲೂ ತಂಪಾಗಿರುತ್ತೆ, ಯಾವಾಗಲೂ ಮೃದುವಾಗಿರುತ್ತೆ. ಮೃದುವಾದನ್ನ ಹಿಡ್ಕೊಂಡು ನಡ್ಸಕ್ಕಾಗತ್ತೆ ಅಂದ್ರೆ ಭಾರಿ ಕಷ್ಟ ಸಾಧ್ಯ. ಆದರೆ ಸೂರ್ಯನಾರಾಯಣ ಯಾವುದು ಕಷ್ಟ ಸಾಧ್ಯವೋ ಅದನ್ನ ಸುಲಭ ಸಾಧ್ಯವನ್ನಾಗಿ ಮಾಡಿಕೊಂಡು ಸರ್ಪೇ ಹಗ್ಗವನ್ನಾಗಿ ಹೊಂದಿರುವಂತಹ ಆ ರಥದ ಕುದುರೆಗಳನ್ನ ಇಟ್ಕೊಂಡು ರಥವನ್ನ ಮುಂದಕ್ಕೆ ಚಾಲನೆ ಮಾಡ್ತಾ ಇದ್ದಾನೆ. ಹೋಗ್ಲಿ, ಅವನು ಓಡಾಡುವಂತಹ ರಸ್ತೆ ಸೂರ್ಯೋದಯದಿಂದ ಸೂರ್ಯ ಅಸ್ತನವರೆಗೆ 12 ಗಂಟೆ ಪ್ರಯಾಣ ಮಾಡ್ತಾನಲ್ಲ, ರಸ್ತೆ ಹೇಗಿದೆಯಪ್ಪ ಅಂತಂದ್ರೆ ಏರು ಪೇರುಗಳಿಂದ ಕೂಡಿರುವಂತಹ ಮಹಾ ದುರ್ಗಮವಾದ ರಸ್ತೆಗಳು, ಅಂತಹ ರಸ್ತೆ ಆಗಿದೆ. ಹೋಗ್ಲಿ, ರಥವನ್ನ ಚಾಲನೆ ಮಾಡ್ತಾ ಇರುವಂತಹ ಸಾರಥಿ ಇದ್ದಾನಲ್ಲ, ಅವನು ಬಹಳ ಚುರುಕಾಗಿದ್ದಾನ ಅಂದ್ರೆ ಬಹಳ ಚುರುಕೇ ಹೌದು. ಆದ್ರೆ ಅವನ ಶರೀರ ಹೇಗಿದೆಯಪ್ಪ ಅಂದ್ರೆ ತೊಡೆಯಿಂದ ಮೇಲ್ಭಾಗಕ್ಕಿದೆ ಅಲ್ವಾ? ಅವನಿಗೆ ಕಾಲುಗಳು ತೊಡೆಗಳೇ ಇಲ್ಲ, ಅಂತಹ ಸಾರಥಿ ಅವನಾಗಿದ್ದಾನೆ. ಆದ್ರೂ ಕೂಡ ಸೂರ್ಯ ಅವನನ್ನು ಇಟ್ಕೊಂಡು ರಥದ ಚಲಾವಣೆಯನ್ನ ಮಾಡಿಸ್ತಾ ಇದ್ದಾನೆ. ಆದ್ರೂ ಕೂಡ ಪ್ರತಿನಿತ್ಯ ಅವನು ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಹೋಗ್ತಾನೆ. ನಮಗೇನೋ ಒಂದು 12 ಗಂಟೆ ಸೂರ್ಯ ವಿಶ್ರಾಂತಿ ಪಡ್ಕೊಂಡ ಅಂದ್ರೂ ಸೂರ್ಯನಿಗೆ ವಿಶ್ರಾಂತಿ ಅನ್ನೋದೇ ಇಲ್ಲ. ಈ ಲೋಕದ ಇನ್ನೊಂದು ಭಾಗದಲ್ಲಿ ಅವನು ಬೆಳಗ್ತಾನೆ ಇರ್ತಾನೆ. ಅದಕ್ಕೋಸ್ಕರವಾಗಿ ನಾವು ಸೂರ್ಯನಿಂದ ರಥಸಪ್ತಮಿ ದಿನದಂದು ತಿಳ್ಕೊಳ್ಬೇಕಾದಂತಹ ಸಂದೇಶ ಏನಪ್ಪಾ ಅಂದ್ರೆ, ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನ ಉಪಕರಣೆ. ಸಜ್ಜನರಿಗೆ, ಉತ್ತಮವಾದಂತಹ ಸಂಕಲ್ಪವನ್ನ ಇಟ್ಕೊಂಡಂತಹ ವ್ಯಕ್ತಿಗಳಿಗೆ ಅವರ ಕೆಲಸದ ಸಿದ್ಧಿ ಅನ್ನೋದು ತಮ್ಮ ಒಳಗಡೆ ಇರುವಂತಹ ಒಳ್ಳೆ ಸಂಕಲ್ಪದಿಂದ ನಡೆಯುತ್ತೆ. ಬಿಟ್ರೆ ನನಗೆ ಆ ಸೌಕರ್ಯ ಇಲ್ಲ, ಈ ಸೌಕರ್ಯ ಇಲ್ಲ, ನಂಗೆ ತಮ್ಮನ ಸಹಾಯ ಇಲ್ಲ, ನನಗೆ ಹೆಂಡತಿಯ ಒಂದು ಬೆಂಬಲ ಇಲ್ಲ ಅನ್ನುವಂತಹ ರೀತಿಯಲ್ಲ, ನಮ್ಮ ಅಂತಃಸತ್ವದಿಂದ ಎಲ್ಲ ನಡೆಯುತ್ತೆ. ಆ ದೃಷ್ಟಿಯಿಂದ ಸೂರ್ಯನ ಆರಾಧನೆ ನಡಿಬೇಕು. ಆದ್ದರಿಂದ ರಥಸಪ್ತಮಿ ಅನ್ನುವಂಥದ್ದು ಇವತ್ತು ನಡೆದಿದೆ. 7 ಎಕ್ಕದ ಎಲೆಗಳನ್ನ ನಾವು ಬೆಳಿಗ್ಗೆ ಸ್ನಾನಕ್ಕೆ ಮುಂಚೆ ನಮ್ಮ ಎದೆ, ತೊಡೆ ಮತ್ತೆ ಕಂಕಳ ಬಳಿಯಲ್ಲಿ ಇಟ್ಕೊಂಡು ಸಪ್ತಾರ್ಕ ಪರಿಣಾಮಾಚರೇ ಸಪ್ತಮ್ಯಾಂ ಸ್ನಾನಮಾಚರೇ ಅಂತ ಹೇಳಿ ಈ ರಥಸಪ್ತಮಿಯಿಂದ ಸ್ನಾನವನ್ನ ಮಾಡಬೇಕು. ಯಾರಿಗೆ ಮಕರ ಸಂಕ್ರಾಂತಿ ದಿವಸದಂದು ಎಳ್ಳು ಬೆಲ್ಲವನ್ನ ಮಾಡಿ ಹಂಚಲಿಕ್ಕೆ ಆಗಿರೋದಿಲ್ವೋ ಅಂಥವರು ಈ ದಿವಸ ಮಕರ ಸಂಕ್ರಾಂತಿಯ ಒಂದು ಹಬ್ಬದ ಆಚರಣೆಯನ್ನ ಮಾಡ್ಬೋದು. ಹಾಗೆ ರಥಸಪ್ತಮಿ ಎನ್ನುವಂತಹ ಕಲಾಪ ಏನಿದೆಯೋ ಅದು ಈ ದಿವಸ ತುಂಬಾ ಚೆನ್ನಾಗಿ ನಡೆದಿದೆ. ನಮ್ಮ ಭಾರತ ದರ್ಶನದ ಪ್ರಕಾಶಕರಾದಂತಹ ಯೋಗ ನರಸಿಂಹ ಅವರಿಗೆ ಈ ದಿವಸ ಈ ಕಲಾಪವನ್ನೆಲ್ಲ ನೋಡಿ ಆಸಕ್ತರಾದಂತಹ ನಿಮ್ಮೆಲ್ಲರನ್ನು ಕಂಡು
ಒಂದು ಹೊಸದಾದಂತಹ ಒಂದು ಚಿಂತನೆ ಸ್ಫುರಿಸಿದೆ. ಆ ಚಿಂತನೆ ಏನಪ್ಪಾ ಅಂದ್ರೆ, ಮುಂದಿನ ತಿಂಗಳುಗಳಲ್ಲಿ ಅಥವಾ ಮುಂದಿನ ಈ ಸತ್ಸಂಗದಲ್ಲೇ ಇರ್ಬೋದು, ಬೇಕಾದ್ರೆ ಅದ್ರ ಬಗ್ಗೆ ಭಾರತ ದರ್ಶನ ಪತ್ರಿಕೆಯಲ್ಲಿ ತಿಳಿಸ್ದಾಗತ್ತೆ. 700 ಮಂದಿ ಒಂದು ಕಡೆ ಕುಳಿತು ಇಡೀ ಭಗವದ್ಗೀತೆಯನ್ನ ಹೇಳಬಹುದಾ ಅಂತ ಒಂದು ವಿಚಾರ. ಹೇಗೆ ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿವೋ ಹಾಗೆ 700 ಜನ ಅಭ್ಯಾಸವನ್ನ ಮಾಡಬೇಕು ಅನ್ನುವಂಥ ವಿಚಾರ. ಅಂಥವರಿಗೆ ಒಂದು ವಿಶೇಷವಾಗಿ ಭಗವದ್ಗೀತೆಯ ಪುಸ್ತಕವನ್ನ ಮುದ್ರಣ ಮಾಡಲಾಗಿದೆ. ಯಾರು ಇಸ್ತಿರೋ ತುಂಬಾ ದಪ್ಪ ದಪ್ಪ ಅಕ್ಷರಗಳಲ್ಲಿ ಶುದ್ಧವಾಗಿ ಮುದ್ರಣ ಮಾಡಲಾಗಿದೆ. ಆ ಪ್ರತಿಯನ್ನ ತಗೊಂಡು ಹೋಗ್ಬೋದು, ಅಥವಾ ನಿಮ್ಮನೆಯಲ್ಲೇ ಇರುವಂತಹ ಶುದ್ಧವಾದ ಪ್ರತಿಯನ್ನ ಬಳಸಬಹುದು. ಮತ್ತೆ ಇದನ್ನು ಯಾರು ಮನೆಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡು ಪಾರಾಯಣವನ್ನು ನೀವು ಮಾಡಿರಬೇಕು ಅಂಥವರು ಅಲ್ಲಿ ಏಕಸ್ವರದಿಂದ ನಿರ್ದಿಷ್ಟವಾಗಿ ಸಾಧು ಪ್ರಯೋಗದಿಂದ ಸಮರ್ಪಣೆಯನ್ನ ಮಾಡಬೇಕು ಮುಂದಿನ ವರ್ಷ. ಯಾಕೆಂದ್ರೆ ಮುಂದಿನ ಸಂವತ್ಸರದ ಹೆಸರು ಪರಾಭವ ಅಂತ ಇದೆ, ಸೋಲು ಅಂತ ಇದೆ. ಹೆಸರು ಸೋಲಾದ್ರೂ ನಾವು ಜಯ ವಿಜಯ ಅನ್ನುವಂಥ ರೀತಿಯಲ್ಲಿ ಮುನ್ನಡಿಬೇಕು ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಈ ಉಪದೇಶವನ್ನ ಮಾಡಿ ಅವನ ಜೀವನದಲ್ಲಿ ಜಯ ಆಗ್ಲಿ ಅಂತ ಮಾಡಿದ್ರಲ್ಲ, ಹಾಗಾಗ್ಬೇಕು ಅಂದ್ರೆ ಪರಾಭವ ಸಂವತ್ಸರದಲ್ಲಿ ಭಗವದ್ಗೀತೆಯ ಪಾರಾಯಣವನ್ನ ನಾವೆಲ್ಲರೂ ಕೂಡ ವಿಶೇಷವಾಗಿ ಮಾಡಬೇಕು. ಯಾರ್ಯಾರು ಆ ಒಂದು ಕೊಂಡಿಯಲ್ಲಿ ನೀವು ಸೇರ್ಕೊಳ್ತೀವಿ ಅಂತ ಹೇಳ್ತಿರೋ ಅಂಥವ್ರು ದಯಮಾಡಿ ನಮ್ಮ ಕಾರ್ಯಕರ್ತರು ಮಾನ್ಯ ವಿವೇಕ್ ಇಲ್ವಾ ಕೈ ಎತ್ತ, ಮಾನ್ಯ ವಿವೇಕ್ ಅನ್ನೋರು ಇಲ್ಲಿ ಇದ್ದಾರೆ. ಅವ್ರ ಬಳಿಯಲ್ಲಿ ಅವ್ರಿಗೆ ಪೂರ್ತಿ ಇರ್ತಾರೆ. ಇವತ್ತು ಮಧ್ಯಾಹ್ನ 4 ಗಂಟೆವರೆಗೂ ಇಲ್ಲಿರ್ತಾರೆ, ನಾಳೆನೂ ಇರ್ತಾರೆ. ನಿಮ್ಮ ಹೆಸರು ಹಾಗೂ ದೂರವಾಣಿ ಸಂಖ್ಯೆಗಳನ್ನ ಅವರ ಬಳಿಯಲ್ಲಿ ದಾಖಲಿಸಬೇಕು. ಇಂದು ಸಂತೋಷದ ವಿಷಯ, ನಮ್ಮ ಯಲಹಂಕದ ಕಾರ್ಯಕರ್ತರಾದಂತಹ ಮಾನ್ಯ ನಾಗೇಂದ್ರ ಅವರು ನನ್ನ ಕಡೆಯಿಂದ 50 ಜನರಿಗೆ ದೀಕ್ಷೆಯನ್ನ ನಾನು ಕೊಟ್ಟು ಅವರಿಂದ ಮೊದಲೇ 100 ಸರಿ ಪಾರಾಯಣವನ್ನ ಮಾಡಿಸಿ ನಾನು ಮುಂದಿನ ವರ್ಷ ಕರ್ಕೊಂಡ್ಬರ್ತೀನಿ 50 ಜನರನ್ನ ಅಂತ ಅವ್ರು ಹೇಳಿದ್ದಾರೆ. ಇದೊಂದು ಶುಭಾರಂಭ ಆಗಿದೆ. ನೀವೆಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು. 700 ಯಾಕೆ 1001 ಆಗ್ಬೋದಲ್ಲ ಅಂತ ನಿಮ್ಮಿಂದ ಬರಬೇಕು. ಹಾಗಾಗ್ಲಿ ಅನ್ನುವಂತಹ ಆಶಯವನ್ನ ನಾನು ವ್ಯಕ್ತಪಡಿಸ್ತೇನೆ. ಇಲ್ಲಿಗೆ ಇವತ್ತಿನ ಈ ದುರ್ಗಾ ಸಪ್ತಶತಿಯ ಹೋಮದ ಕಲಾಪದ ಪೂರ್ವಾಂಗ ಮುಕ್ತಾಯ ಆಗಿದೆ. ಇನ್ನು ಮಹಾ ಪೂರ್ಣಾಹುತಿ ಅದೆಲ್ಲಕ್ಕೂ ಕೂಡ ಸಮಯವನ್ನ ನಾವೆಲ್ಲ ಕಾಯ್ತಾ ಇದ್ದೇವೆ. ಉತ್ತರಾಂಗದ ಹೋಮ ಅನ್ನೋದು ನಡೀತಾ ಇದೆ. ನಾವ್ ಏನ್ ಮಾಡ್ಬೇಕಾದ್ರೂ ಕೂಡ ಅಗ್ನಿಯ ಮುಖವಾಗಿ ಮಾಡುವಂಥದ್ದು ನಮ್ಮ ಋಷಿಗಳ ಒಂದು ಮನಸ್ಸಿನ ದೊಡ್ಡದಾದ ಚಿಂತನೆ. ಅಗ್ನಿಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಅವರು ದೇವತೆಗಳ ಮಾಧ್ಯಮ ದೂತ ಅಂತ ಕರೀತಾರೆ. ಅಗ್ನಿಯಲ್ಲಿ ಸಮರ್ಪಿಸಿದಂತಹ ಹವಿಸ್ಸನ್ನ ಆ ಅಗ್ನಿದೇವ ಆಯಾ ದೇವತೆಗಳಿಗೆ ತಲುಪಿಸುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನ ಪಡೆದಿದ್ದಾನೆ. ಹಾಗಾಗಿ ಅಗ್ನಿದೇವನಲ್ಲಿ ದೇವಿಗೆ ಅರ್ಪಿಸಿದಂತಹ ಎಲ್ಲ ಸ್ವಾಹಾಕಾರ ಹವಿಸ್ಸುಗಳು ಕೂಡ ಆ ದೇವಿಗೆ ಸಮರ್ಪಿತವಾಗಿವೆ. ನೀವೆಲ್ಲರೂ ಕೂಡ ಸ್ತೋತ್ರ ಮಾಡಿದ್ದೀರಾ. ನೀವೆನ್ನಲ್ಲೂ ಮನಸ್ಸಿನಲ್ಲಿ ಮಹಾ ಸರಸ್ವತಿಯೈ ನಮಃ, ಮಹಾಲಕ್ಷ್ಮೀ ನಮಃ, ಮಹಾಗೌರಿಯೈ ನಮಃ ಅನ್ನುವಂತಹ ರೀತಿಯಲ್ಲಿ ನೀವೆಲ್ಲ ಜಪವನ್ನ ಮಾಡಿದ್ದೀರಾ. ಹೀಗಾಗಿ ಪೂರ್ಣಾಹುತಿಯ ಕಲಾಪಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಈಗ ಸೇರೋಣ. ಸ್ತೋತ್ರ ಹಾಡು ಅನ್ನೋದು ಮುಂದುವರಿಯುತ್ತೆ. ಹರ ನಮಃ ಪಾರ್ವತೀ ಪತಯೇ. ಹರ ನಮಃ ಪಾರ್ವತೇ ಪತಯೇ. ಹರ ಹರ ಮಹಾದೇವ. ಈಗ ಈ ಚಂಡಿಕಾ ಹೋಮದ ಬಗ್ಗೆ ತುಂಬ ವಿಸ್ತಾರವಾಗಿ ವಿದ್ವಾಂಸರು ನಮ್ಮ ತುರುವೆ TN ಪ್ರಭಾಕರ ಶರ್ಮರು ಎಲ್ಲ ವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಮನ ಮುಟ್ಟುವ ರೀತಿಯಲ್ಲಿ ಪ್ರತಿ ಅಧ್ಯಾಯದ ನಂತರ ವಿಸ್ತಾರವಾಗಿ ಹೇಳಿದ್ದಾರೆ. ಈಗ ಚಂಡಿಕಾ ಹೋಮದ ಒಂದು ಅಂಗ ಎಲ್ಲ ಸಮಾಪ್ತಿಯಾಗಿದೆ. ಇನ್ನು ಒಂದು 10 ನಿಮಿಷಗಳಲ್ಲಿ ಪೂರ್ಣಾಹುತಿ ಆಗುತ್ತೆ. ಇಲ್ಲಿ ಇರತಕ್ಕಂತಹ ಎಲ್ಲ ಮಂಗಲ ದ್ರವ್ಯಗಳನ್ನು ಎಲ್ಲ ಭಕ್ತರ ಪರವಾಗಿ ಆಚಾರ್ಯ ಮುಖೇನ ಪೂರ್ಣಾಹುತಿ ಮಾಡಲಾಗುತ್ತೆ. ಎಲ್ಲ ಮಂಗಲ ದ್ರವ್ಯಗಳನ್ನು ನೋಡಿಬಿಟ್ಟು ನೀವಲ್ಲೇ ನಿಂತ್ಕೊಂಡಲ್ಲೇ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಸ್ಮರಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಬಿಡಿ. ಎಲ್ಲರಿಗೂ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿರೋದ್ರಿಂದ ಅದನ್ನು ತಿಳಿಸಲಾಗುತ್ತೆ. ಇನ್ನು ಮಂಗಳಾರತಿ ಆದ ನಂತರದಲ್ಲಿ ನಿಮ್ಮೆಲ್ಲರಿಗೂ ಒಂದು ಶ್ಲೋಕವನ್ನು ಹೇಳಿಸಿಬಿಟ್ಟು
ದೇವರಿಗೆ ನಮಸ್ಕಾರ ಮಾಡಿಸಲಾಗುತ್ತೆ. ಆ ಸಂದರ್ಭದಲ್ಲೂ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ಕೇಳಿ, ನಮ್ಮೆಲ್ಲರಿಗೂ ಸಹ ಸನ್ಮಂಗಲವಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ, ಸನಾತನ ಧರ್ಮ ವಿರೋಧದ ಇರತಕ್ಕಂತಹ ಮನಸ್ಥಿತಿ ಎಲ್ಲ ಕಡಿಮೆ ಆಗ್ತಾ ಬಂದು ಸಂಪೂರ್ಣ ನಾಶವಾಗಲಿ, ಅದು ಭೂಮಿ ಒಳಗಡೆ ಸೇರಿ ಹೋಗಲಿ, ಎಲ್ಲರಿಗೂ ಧರ್ಮದಲ್ಲಿ ಅಭಿವೃದ್ಧಿ ಬರುವಂತಹ, ಶ್ರದ್ಧೆ ಬರುವಂತಹ ಮನಸ್ಸನ್ನು ಕೊಡುತ್ತಾಯಿ ಅಂತ ಪ್ರಾರ್ಥನೆ ಮಾಡ್ಕೇಳಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಒಂದು 5 ನಿಮಿಷದಲ್ಲಿ ಅಷ್ಟೋತ್ತರದಿಂದ ಕುಂಕುಮಾರ್ಚನೆಯಾಗಿ ಆ ನಂತರದಲ್ಲಿ ಧೂಪದೀಪ ನೈವೇದ್ಯ, ಮಂಗಳಾರತಿ, ಪೂರ್ಣಾಹುತಿ, ಮಹಾಮಂಗಳಾರತಿ ಮತ್ತು ಪ್ರಾರ್ಥನೆ ಆಗುತ್ತೆ. ಎಲ್ಲರೂ ಇದೇ ಥರ ಸಾವಧಾನ ಚಿತ್ತರಾಗಿ ಕೂತ್ಕೊಂಡು ಈ ನಿಮ್ಮ ಸಂಸ್ಥೆಯವರು ಯಾವ ರೀತಿಯಲ್ಲಿ ನಿರ್ದೇಶನ ನಡೆಯಿರ್ತಾರೋ ಅದರಂತೆ ಪಾಲಿಸಬೇಕಾಗಿ ವಿನಂತಿ. ಇನ್ನೊಂದು ಏನಪ್ಪ ಕೇಳಿದರೆ, ಕರ್ತ ಕಾರಯಿತ ಚೈವ ಪ್ರೇರಕಶ್ಚಾನಮೋದಕ ಸುಕೃತೆ ದುಷ್ಕೃತೆ ಚೈವ ಚತ್ವಾರ ಸಮಭಾಗಿನ ಅಂತ. ಎಲ್ಲರೂ ದೇವರನ್ನ ಇಲ್ಲಿ ಮುಟ್ಟಿಯೇ ಪ್ರಾರ್ಥನೆ ಮಾಡಬೇಕು ಅಂತಿಲ್ಲ. ದೂರಲ್ಲಿ ನಿಂತು ಅವರವರ ಸೇವೆಗೆ ಅನುಗುಣವಾಗಿ, ಅವರವರ ಶಕ್ತಿಗೆ ಅನುಗುಣವಾಗಿ ದೇವರಲ್ಲಿ ಸೇವೆ ಸಲ್ಲಿಸಬಹುದು ಅಂತ ಇದೆ. ಅದೇ ಥರದಲ್ಲಿ ಎಲ್ಲರೂ ಸಹ ದೇವರಿಗೆ ಬೇಕಾಗಿರುವಂತಹದ್ದು ಭಕ್ತಿ ಮತ್ತು ಶ್ರದ್ಧೆ. ಆ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದಾಗ ಆ ಭಗವತಿ ನಮಗೆ ಅನುಗ್ರಹ ಮಾಡ್ತಾಳೆ ಅಂತ ಹೇಳುವಂತಹದ್ದನ್ನು ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಟ್ಟಿರುವಂತಹದ್ದು. ಅದೇ ಥರದಲ್ಲಿ ಎಲ್ಲರೂ ಸಾವಧಾನ ಚಿತ್ತರಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗಿ ವಿನಂತಿ. ವ್ಯವಸ್ಥೆ ದೃಷ್ಟಿಯಿಂದ ಕೆಲವು ಸೂಚನೆಗಳನ್ನು ನೀವೆಲ್ಲ ಗಮನಿಸಬೇಕು. ಈಗಾಗಲೇ ಅವರು ಹೇಳಿದಂಗೆ ಇನ್ನೊಂದು 5-6 ನಿಮಿಷಗಳಲ್ಲಿ ಪೂರ್ಣಾಹುತಿ, ಆರತಿ, ರಕ್ಷಾ ಸ್ವೀಕಾರ, ಪ್ರದಕ್ಷಿಣೆ ಇಲ್ಲಿನ ವೈದಿಕರು ಮಾಡ್ತಾರೆ. ಆಮೇಲೆ ನಿಮ್ಗೆಲ್ರಿಗೂ ಕೂಡ ರಕ್ಷೆಯನ್ನು ಕೊಡಲಾಗತ್ತೆ. ಆ ನಂತರ ಬಂದವರು ಅಲ್ಲಿ ಬೇಕಾದ್ರೆ ಪ್ರದಕ್ಷಿಣೆ ಮಾಡ್ಬೋದು. ಮಹಾಮಂಗಳಾರತಿ ಕಲಾಪ ಅಲ್ಲಿ ಮುಖ್ಯ ವೇದಿಕೆಯಲ್ಲಿ ನಡೆಯುತ್ತೆ. ಅಲ್ಲಿ ಶತವಾರ ರುದ್ರಾಭಿಷೇಕ ನಡೆದಿದೆ. ನಿಜವಾಗಿಯೂ ಕೂಡ ಮಾಘ ಮಾಸದಲ್ಲಿ ಸೂರ್ಯನನ್ನ ಹಾಗೂ ಶಿವನನ್ನ ಪೂಜಿಸುವಂಥದ್ದು, ದೇವಿಯನ್ನ ಆರಾಧಿಸುವಂಥದ್ದು ತುಂಬ ವಿಶೇಷವಾಗಿರುತ್ತೆ. ಹಾಗಾಗಿ ರುದ್ರಾಭಿಷೇಕ ಅಲ್ಲಿ ನಡೆದಿದೆಯಲ್ಲ, ಅಲ್ಲಿ ಮಹಾಮಂಗಳಾರತಿ ಪ್ರಸಾದ ನಡೆಯುತ್ತೆ. ಹಾಗೆ ಈ ನಾಳೆಯ ಕಲಾಪವನ್ನು ನೀವೆಲ್ಲ ಕೂಡ ಗಮನಿಸಬೇಕು. ಬೆಳಿಗ್ಗೆ 6 ಗಂಟೆಯಿಂದಲೇ ಸೂರ್ಯ ನಮಸ್ಕಾರ ಇರುತ್ತೆ. ನಾಳೆ ದಿವಸ ವಿಶೇಷವಾಗಿ ಭೀಷ್ಮಾಷ್ಟಮಿ, ಭೀಷ್ಮಾಚಾರ್ಯನನ್ನ ಕುರಿತಂತೆ ನೆನಪಿಸ್ಕೊಂಡು ಆತನಿಗೆ ಅರ್ಹತೆ ಇರುವಂಥವರು ಒಂದು ತರ್ಪಣವನ್ನು ಕೊಡುವಂತಹ ಒಂದು ಕಲಾಪ ಇರುತ್ತೆ. ಯಾಕೆಂದರೆ ಭೀಷ್ಮನಿಗೆ ಸಂತತಿ ಇರಲಿಲ್ಲ. ಭೀಷ್ಮನನ್ನು ಜ್ಞಾನದ ಉಪದೇಶವನ್ನು ನಮಗೆ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಮಹಾಭಾರತದಲ್ಲಿ ನೀವೆಲ್ಲರೂ ಕೂಡ ಅನುಶಾಸನ ಪರ್ವವನ್ನು ಓದಿದ್ರೆ ಇಡೀ ಜಗತ್ತಿಗೆ ಬೇಕಾಗುವಂತಹ ಎಲ್ಲ ಜ್ಞಾನವೂ ಕೂಡ ಆ ಅನುಶಾಸನ ಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ ಇರೋದನ್ನು ನೀವೆಲ್ಲ ಕೂಡ ಮನನ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಆ ಪುಸ್ತಕಗಳನ್ನು ನೀವೆಲ್ಲ ಕೂಡ ಓದಬೇಕು. ಹಾಗೆ 6 ಗಂಟೆಗೆ ಸೂರ್ಯ ನಮಸ್ಕಾರ ಆದಮೇಲೆ ಅಲ್ಲಿನ ಕಲಾಪದಲ್ಲಿ ಸೌಮ್ಯ ರಾವ್ ಅನ್ನುವಂಥವರು ಪ್ರಸ್ತುತವಾದಂತಹ ಭಗವದ್ಗೀತೆ ಹಾಗೆ ದೇವ ಗೀತೆಗಳ ಸ್ಮರಣೆ, ದೇವರ ನಾಮ, ಆ ಥರದ ಗಾಯನದ ಕಾರ್ಯಕ್ರಮ ಇರುತ್ತೆ. 11:15 ಅಲ್ಲಿ ಸಭಾ ಕಾರ್ಯಕ್ರಮ ಇರುತ್ತೆ. ಸಭಾ ಕಾರ್ಯಕ್ರಮದಲ್ಲಿ ಮಾನ್ಯ ಡಾಕ್ಟರ್ ಟಿ.ವಿ. ಸತ್ಯನಾರಾಯಣ ಅವರು, ಮೈಸೂರಿನ ವಿದ್ವಾಂಸರು, ಶ್ರೀ ಗುರುಪ್ರಸಾದ್ ಶೃಂಗೇರಿ ಗುರುಪ್ರಸಾದ್ ಹಾಸನದಿಂದ ದಯಮಾಡಿಸ್ತಾರೆ, ಅವರು ಪಾಲ್ಗೊಳ್ತಾರೆ. ಮಾನ್ಯ ವೇದಮೂರ್ತಿ ಶ್ರೀಹರಿ ಅವರು ನಮ್ಮ ಸಂಪಾದಕ ಮಂಡಳಿಯ ಹಿರಿಯ ವಿದ್ವಾಂಸರು, ಕೆ.ವಿ. ಶ್ರೀನಿವಾಸ ಮೂರ್ತಿ ಅವರು ಕೂಡ ಸಂಪಾದಕ ಮಂಡಳಿಯ ಹಿರಿಯ ವಿದ್ವಾಂಸರು, ಇವರೆಲ್ಲರೂ ಕೂಡ ಇರ್ತಾರೆ. ಅಲ್ಲಿನ ವಿಶೇಷ ಅಂದರೆ ಹನುಮಾನ್ ಚಾಲೀಸದ ವಿಶೇಷಾಂಕ ಈ ವರ್ಷ ಲೋಕಕ್ಕೆ ಅರ್ಪಣೆಗೊಳ್ಳುತ್ತೆ. ಹನುಮಾನ್ ಚಾಲೀಸ ಅನ್ನುವಂಥದ್ದನ್ನು ಇಡೀ ದೇಶದಲ್ಲಿ ಬಹಳಷ್ಟು ಮಂದಿ, ಕೋಟಿ ಜನ ಪ್ರತಿನಿತ್ಯ ಪಾರಾಯಣವನ್ನು ಮಾಡ್ತಾರೆ. ದಕ್ಷಿಣ ಭಾರತದಲ್ಲೂ ಕೂಡ ಅದನ್ನು ಪಾರಾಯಣ ಮಾಡುವಂಥವರಿದ್ದಾರೆ. ಹಾಗೆ ಹನುಮಾನ್ ಚಾಲೀಸ ಸುಮಾರು 16 ಭಾಷೆಗಳಲ್ಲಿ ಅದು ಅನುವಾದಗೊಂಡಿದೆ. ಅಷ್ಟು ಮಹತ್ವಪೂರ್ಣವಂತಹ ಹನುಮಾನ್ ಚಾಲೀಸ್ ಗೋಸ್ವಾಮಿ ತುಳಸಿದಾಸರವರು ವಾಲ್ಮೀಕಿ ಮಹರ್ಷಿಗಳ ಅನುಗ್ರಹವನ್ನು ಪಡೆದು ಅಂಥವರ ಸಾಹಿತ್ಯ ನಾಳೆ ಕನ್ನಡದಲ್ಲಿ ಲೋಕಾರ್ಪಣೆಗೊಳ್ಳುತ್ತೆ ಅಂದರೆ ಅದು ತುಂಬ ಸಂತೋಷದ ವಿಷಯ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನುವಂತಹ ದೊಡ್ಡದಾದಂತಹ ವಿಚಾರ ಅಥವಾ ವ್ಯಾಜ್ಯ ವಿವಾದ ಅಲ್ಲಿನ ಕೋರ್ಟಲ್ಲಿ ನಡೆದಾಗ ರಾಮಭದ್ರಾಚಾರ್ಯರು ಬಂದು 432 ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಅದನ್ನ ನ್ಯಾಯಾಧೀಶರ ಬಳಿ ಒಪ್ಪಿಸ್ತಾರೆ. 432ರಲ್ಲಿ ಒಂದು 7-8 ಬಿಟ್ಟು ಉಳಿದ ಎಲ್ಲವೂ ಕೂಡ ಅಂಗೀಕೃತವಾದ ಸಾಕ್ಷಿಗಳು ಅಂತ ಅದು
ಇದು ಪ್ರಾಯಶಃ ಪ್ರಪಂಚದ ನ್ಯಾಯಾಲಯದಲ್ಲಿ ದಾಖಲೆ ಆಗಬೇಕಾದ ವಿಷಯ. ನಾವೆಲ್ಲರೂ ತಿಳ್ಕೊಳ್ಬೇಕು. ನಮ್ಮ ಮನೆಯಿಂದ ಯಾರು ಇಲ್ಲಿಗೆ ಬಂದಿಲ್ವೋ ಇವತ್ತು, ಅಂಥವ್ರು ಇವತ್ತು ಹೋದ ಕೂಡಲೇ ನೀವು ಈ ವಿಷಯವನ್ನ ರಾಮಭದ್ರಾಚಾರ್ಯರು ಅವರ ಶ್ರೇಷ್ಠವಾದಂತಹ ವಾಗ್ ವೈಭವ, ಸರಸ್ವತಿಯ ವಿಲಾಸ, ಕಣ್ಣುಗಳು ಇಲ್ಲದೆ ಇದ್ರೂ ಕೂಡ ಅಂತಶ್ಚಕ್ಷುವನ್ನ ತೆರೆಕೊಂಡು ಅವರು ಶ್ರೇಷ್ಠವಾದ ಸಾಹಿತ್ಯವನ್ನು ರಚನೆ ಮಾಡಿದ್ದು, ಅದನ್ನ ನಾವೆಲ್ಲರೂ ಕೂಡ ತಿಳಿಸ್ಬೇಕು. ಅಂತಹ ರಾಮಭದ್ರಾಚಾರ್ಯರ ಹನುಮಾನ್ ಚಾಲೀಸ್ ವ್ಯಾಖ್ಯಾನ ಏನಿದೆಯೋ ಹಾಗೆ ಇನ್ನಿತರ ಲೇಖನಗೊಳ್ಳಂತಹ ಪುಸ್ತಕ ಇದೆ. ಆ ಪುಸ್ತಕಕ್ಕೆ ನೀವು ಮುಂಗಡವಾಗಿ ಹಣವನ್ನು ಕೊಟ್ಟು ನಿಮ್ಮ ಪ್ರತಿಯನ್ನ ಕಾದಿರಿಸ್ಬೋದು. ನಮ್ಮ ಕಾರ್ಯಾಲಯ ಇದೆ ಮುಂದ್ಗಡೆ, ಅದನ್ನ ನೀವು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಆಮೇಲೆ ಇವತ್ತು ನಾಳೆ 2 ದಿವಸ ಈ ಪೂರ್ಣಾಹುತಿ, ನಾಳೆ ಬೆಳಿಗ್ಗೆ ಇಲ್ಲಿ ಮಹಾಗಣಪತಿ, ಹಾಗೆ ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ವಿಷ್ಣು ಸಹಸ್ರನಾಮ ಸ್ತೋತ್ರದ ಹೋಮ, ಹರೇ ರಾಮದ ಹೋಮ, ಲಕ್ಷ್ಮೀ ನರಸಿಂಹ ಹೋಮ, ಇವೆಲ್ಲವೂ ಇಲ್ಲಿ ನಡೆಯುತ್ತೆ. 10 ಗಂಟೆಯಿಂದನೇ ಅಲ್ಲಿ ಸೌಮ್ಯರಾವ್ ಅವರಿಂದ ಸಂಗೀತ ನಡೆಯುತ್ತೆ. 11 ಸಭಾ ಕಾರ್ಯಕ್ರಮ ನಡೆಯುತ್ತೆ. ಸಭಾ ಕಾರ್ಯಕ್ರಮ ಆದಮೇಲೆ ನಾಳೆ ಕೂಡ ಭೋಜನದ ವ್ಯವಸ್ಥೆ ಅಥವಾ ಮಹಾಪ್ರಸಾದದ ವ್ಯವಸ್ಥೆ ಇವತ್ತು ಇದೆ, ನಾಳೆನೂ ಇದೆ. ಯಾರು ಕೂಡ ಆತರ ಪಟ್ಕೊಳ್ಬಾರ್ದು. ನಾನು 2ನೇ ಪಂಕ್ತಿ ಕೂತ್ಕೊಳ್ಳಿಕ್ಕೆ ತಯಾರಿ ಇದ್ದೇನೆ ಈ ಪ್ರಸಾದಕ್ಕೆ ಅಂತ ನಾವು ಮನಸ್ಸು ಮಾಡ್ಕೋಬೇಕು. ಮೊದಲನೇದಾಗಿ ನಾನು 2ನೇ ಪಂಕ್ತಿಗೆ ಕೂತ್ಕೊಳ್ತೇನಪ್ಪ, ನಂಗೆ ಏನೂ ಚಿಂತೆ ಇಲ್ಲ. ಮೊದಲನೇ ಪಂಕ್ತಿಯಲ್ಲಿ ಯಾರು ಕೂತಿರ್ತಾರೋ ಅವ್ರಿಗೆ ನಾನು ಉಪಚಾರ ಮಾಡ್ತೀನಿ, ನೀರು ಬಡಿಸ್ತೇನೆ, ಇನ್ನೊಂದು ಬಡಿಸ್ತೇನೆ, ಸ್ತೋತ್ರಗಳನ್ನ ಹೇಳ್ತೇನೆ ಅವ್ರು ಊಟ ಮಾಡ್ತಾ ಇರ್ಬೇಕಾರೆ. ಯಾಕೆಂದ್ರೆ ಕವಲೆ ಕವಲೆ ಗೋವಿಂದ ನಾಮಸ್ಮರಣಂ, ತುತ್ತು ತುತ್ತಿಗೂ ಗೋವಿಂದ ಅಂತ ಕರೀತಾರೆ. ಪ್ರತಿಯೊಂದು ತುತ್ತನ್ನ ಎತ್ತಬೇಕಾದ್ರೆ ಗೋವಿಂದ, ಹರೇ ರಾಮ, ಕೃಷ್ಣ, ಶಂಭೋ ಶಂಕರ ಅಂತ ಹೇಳಬೇಕು. ಆ ಥರದ ವಾಂಗ್ಮಯ ಸೇವೆಯನ್ನ ನಾನು ಮೊದಲನೇ ಪಂಕ್ತಿಯಲ್ಲಿ ಮಾಡಿ 2ನೇ ಪಂಕ್ತಿಯಲ್ಲಿ ನಾನು ಮಹಾಪ್ರಸಾದವನ್ನ ಸೇವಿಸ್ತೇನೆ ಅಂತ ಹೇಳಿ ತುಂಬ ಜನ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಮತ್ತೆ ನೆಲದ ಮೇಲೆ ಕೂತ್ಕೊಂಡು ಪರಿಶಿಂಚನೆಯನ್ನ ಮಾಡಿ ಅಥವಾ ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಊಟವನ್ನ ಆರಂಭಿಸಬೇಕು. ಹಾಗೆ ಯಾರಿಗೆ ಅನ್ಯಥಾ ಸಾಧ್ಯವಿಲ್ಲ, ಅವರು ಕುರ್ಚಿಯನ್ನೇ ಆಶ್ರಯಿಸಬೇಕಾಗಿದೆ, ಅವರಿಗೆ ತುಂಬ ವಯಸ್ಸಾಗಿದೆ ಅಥವಾ ಶಾರೀರಿಕವಾಗಿ ಏನೋ ಒಂದು ನ್ಯೂನತೆ ಉಂಟಾಗಿದೆ ಅನ್ನುವಂಥವ್ರಿದ್ರೆ ಅಂಥವರಿಗೆ ಟೇಬಲ್ಲಿನ ವ್ಯವಸ್ಥೆ ಇರುತ್ತೆ. ಹಾಗಾಗಿ ತರುಣ ವಯಸ್ಸಲ್ಲಿ ನಾನು ಟೇಬಲ್ ಹೋಗಿ ಕೂತ್ಕೊಂಡ್ಬಿಡ್ತೀನಪ್ಪ, ಆರಾಮಿರತ್ತೆ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಮಹಾಪ್ರಸಾದವನ್ನ ದೇವಾಲಯದಲ್ಲಿ ಸ್ವೀಕಾರ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಭೂಮಿಯ ನೆಲದ ಮೇಲೆ ಚಕ್ರ ಮುಕ್ಕಳ ಹಾಕೊಂಡು ಕೂತ್ಕೊಂಡು ಭಗವಂತನನ್ನ ಧ್ಯಾನಿಸಿ ಊಟ ಮಾಡುವಂಥದ್ದು ಅದು ಪ್ರಥಮ ಪಕ್ಷ, ಉತ್ತಮ ಪಕ್ಷ. ಅದಕ್ಕೆ ನಾವೆಲ್ಲರೂ ಆಗೋಣ. ತೀರಾ ಆಗದೆ ಇರುವಂಥವ್ರು ಅವರು ದ್ವಿತೀಯ ಪಕ್ಷಕ್ಕೆ ಹೋಗ್ಲೇಬೇಕಾಗತ್ತೆ ಅನ್ನುವಂಥದ್ದು ಇಟ್ಕೊಂಡು ಯಾವ ಗಡಿಬಿಡಿ ಆತ್ರ ಇಲ್ಲದೆ ಎಲ್ಲರೂ ಕೂಡ ಮಹಾಪ್ರಸಾದವನ್ನ ಇವತ್ತು ಮತ್ತೆ ನಾಳೆ ಸ್ವೀಕರಿಸಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಿಮ್ಮೆಲ್ಲರ ಮನೆಗೆ ಈ ರಾಮಾಯಣ ಮಹಾಭಾರತ ಸರಸ್ವತಿಯ ಪ್ರಸಾದ ನಿಮ್ಮ ಮನೆಗೆಲ್ಲ ಬರಬೇಕು. ಯಾರು ಪುಸ್ತಕಗಳನ್ನ ಪಡ್ಕೊಂಡಿಲ್ವೋ ಅಂಥವ್ರು ಪುಸ್ತಕಗಳನ್ನ ಕೊಂಡು ತಗೊಳ್ಬೇಕು. ಇವತ್ತು ಬರ್ಲಿಕ್ಕೆ ಆಗದೆ ಇದ್ದವ್ರಿಗೂ ಹೇಳಿ, ಭಾರತ ದರ್ಶನ ತ್ಯಾಗರಾಜ ನಗರದಲ್ಲಿ ಇದೆ, ಅಲ್ಲಿಗೆ ಬಂದು ಪುಸ್ತಕಗಳನ್ನ ಕೊಳ್ಬೇಕು. ನಮ್ಮ ಮನೆಗಳಲ್ಲಿ ಬೇರೆ ಬೇರೆ ವಸ್ತುಗಳು ಇರುವಂತಹ ಜೊತೆಗೆ ಒಂದು ಮಿನಿ ಗ್ರಂಥಾಲಯ ಅನ್ನೋದಿರಬೇಕು. ಅಲ್ಲಿ ರಾಮಾಯಣ ಮಹಾಭಾರತ ಭಾಗವತ ಇರಬೇಕು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ನಿಶ್ಚಯ ಮಾಡಬೇಕು ಅಂತ ಹೇಳಿ ನನ್ನ ಈ 4 ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ. ಹರ ನಮಃ ಪಾರ್ವತೀ ಪತಯೇ. वम नारायणे नमः, वम कलाजे नमः, वम ब्राह्मणे नमः, वम वीणाधराजे नमः, वम माण्डे नमः, शारदाजे नमः, वम हंसवाहिन्ये नमः, त्रिशूलिन्ये नमः, वम त्रिनेत्राजे नमः, वम ईशानाजे नमः, त्रिजे नमः, त्रेतामजाजे नमः, वम शुभाजे नमः, शंखिन्ये नमः, वम चक्रिण्ये नमः, वम घोराजे नमः, कराल्ये नमः, वम मालिन्ये नमः, वम माहेश्वर्ये नमः, वम महेशपासाजे नमः, वम महेशग्ने नमः, वम मधुव्रताजे नमः, मयूरवाहिन्ये नमः, वम नीलाजे नमः, वम भारत्ये नमः, वम भास्कराम्बराजे नमः, वम पीताम्बरधराजे नमः, वम पीताये नमः, वम कौमार्ये नमः, वम पीवरस्तन्ये नमः, वम रजन्ये नमः, वम राधिन्ये नमः, वम रक्ताजे नमः, वम गदिन्ये नमः, वम घंटिन्ये नमः, वम प्रभाजे नमः, वम शुंभग्ने नमः, वम सुभगाजे नमः, वम शुभ्रवे नमः, वम निशुंभप्राणहारिण्ये नमः, वम कामाक्षये नमः, वम कामकाजे नमः, वम कन्याये नमः, वम रक्तबीजनिपातिन्ये नमः, वम सहस्रवदनाये नमः, वम संध्याये नमः,
वं साक्षिण्ये नमः वं शाङ्कर्ये नमः वं जितये नमः वं भार्गव्ये नमः वं वारुण्ये नमः वं विद्याये नमः वं धराये नमः धरसुरार्चिताये नमः वं गायत्रे नमः वं गायक्ये नमः वं गङ्गाये नमः वं दुर्गाये नमः वं गीतघनस्पनाये नमः वं छन्दोमजाये नमः वं मच्ये नमः वं चार्वङ्गे नमः वं चन्दनप्रियाये नमः वं जनन्ये नमः वं जाह्नव्ये नमः वं जाताये नमः वं शाम्भव्ये नमः वं हतराक्षस्ये नमः वं मल्लर्ये नमः वं वल्लभाये नमः वं मल्ये नमः वं मल्यलङ्कृतमध्यमाये नमः वं हरितक्ये नमः वं हजारूढाये नमः वं भूत्ये नमः वं हरिहरप्रियाये नमः वं वज्रहस्ताये नमः वं वरारोहाये नमः वं सर्वसिद्धे नमः वं वरप्रदाये नमः वं दुर्गादेव्ये नमः श्री महाकाली महालक्ष्मी महासरस्वत्यात्मिका चंडिका दुर्गा परमेश्वर्यै नमः कुंकुमार्चनपूजां समर्पयामि। वनस्पतिरथोत्पन्नो गन्धाढ्याधो देवानां सततं प्रियः प्रभाकरो महातेजः दीपोऽयं प्रदर्श्यताम्। ಎಲ್ಲ ಭಕ್ತಾದಿಗಳು ಗಮನಿಸಬೇಕು. ಈಗ ಚಂಡಿಕಾ ಹೋಮ ಸಮಾಪ್ತಿಯಾಗಿ ಧೂಪದೀಪ ನೈವೇದ್ಯಗಳಾಗಿ ಮಹಾಮಂಗಳಾರತಿಗೆ ಸಿದ್ಧವಾಗ್ತಿದೆ. ಕೂತ್ಕೊಂಡವರೆಲ್ಲ ಕೂತ್ಕೊಂಡೇ ಇರಿ, ಯಾಕೆಂದರೆ ನೀವು ನಿಂತ್ಕೊಂಡ್ರೆ ಹಿಂದ್ಗಡೆ ಇರೋರಿಗೆ ಕಾಣಿಸುತ್ತೋ ಇಲ್ವೋ. ಎಲ್ಲರೂ ಕೈ ಮುಗಿದು ಭಕ್ತಿ ಶ್ರದ್ಧೆಯಿಂದ ಮಂಗಳಾರತಿಯನ್ನು ನೋಡಿ ನಿಮಗೆಲ್ಲ ಮಂಗಳಾರತಿಯನ್ನು ಕೊಡಲಾಗುತ್ತೆ. ಆ ನಂತರದಲ್ಲಿ ಮಂತ್ರಪುಷ್ಪ ಆದಾದ್ರ ಮೇಲೆ ನಮ್ಮ ತುರುವೇಕೆರೆ ಪ್ರಭಾಕರ ಶರ್ಮರು 2 ಪ್ರಾರ್ಥನಾ ಶ್ಲೋಕಗಳನ್ನು ನಿಮ್ಮೆಲ್ಲರ ಕೇಳು ಹೇಳಿಸ್ತಾರೆ. ಆ ನಂತರದಲ್ಲಿ ನೀವು ಹೇಳಿ ಪ್ರಾರ್ಥನೆ ಮಾಡ್ಬೋದು. ಈಗ ಮಹಾಮಂಗಳಾರತಿ ಆಗುತ್ತೆ. ಓಂ ಸೋಮೋದ ಏಕಸ್ಯ ರಾಜ್ಯಮಾದತ್ತ ಯೋ ರಾಜ ಸಾಮ್ರಾಜ್ಯ ಸೋಮೇನ ಉದತ ದೇವಸವಾಮೇತಾನಿ ಹವೇಗಂತೆ ಭವಂತೆ ಏತಾವಂತೆ ದೇವಾಸ್ತಿ ಸವಾಂ ಪ್ರಯಚ್ಛಂತೆ ತಏನಂ ಪರಸ್ಪರಂತೋ ರಾಜ್ಯಾಯ ದೇವಸೋ ರಾಜಾ ಭವತೆ ಹಿರಣ್ಯಪಾತ್ರಂ ಮಧೋಪೂರ್ಣಂ ದಧಾತೆ ಅಭವ್ಯಾಸಾನೀತೆ ಏಕಧಾ ಬ್ರಹ್ಮಣ ಉಪಹರತೆ ಏಕಧೈವ ಯಜಮಾನ ಆದಸ್ತೇಜೋ ದಧಾತೆ. ತ್ರಿಶಕ್ತ್ಯಾತ್ಮಕ ಶ್ರೀ ಚಂಡಿಕಾ ಪರಮೇಶ್ವರ್ಯೈ ನಮಃ. ವೇದೋಕ್ತ ಮಂಗಳ ನೀರಾಜನಂ ದರ್ಶಯಾಮಿ ರಕ್ಷಾಂ ಧಾರಯಾಮಿ. ಓಂ ಜಾತವೇತಸೇ ಸನವಾಮ ಸೋಮಮರಾತೆ ಯದೋ ನಿದಹಾತಿ ವೇದಃ ಸನಃ ಪರಿಷದತಿ ದುರ್ಗಾ ವಿಶ್ವಾನಾವೇವ ಸಿಂಧಂ ದುರಿತಾತ್ಯಗ್ನಿಃ ಸಕ್ತಮಿವ ತಿತವನಾಪನಂತೋ ಯತ್ರ ಧೀರಾ ಮನಸಾ ವಾಚಮಕ್ರದಾ ಸಖ್ಯಾನಿ ಜಾನತೆ ಭದ್ರೈಷಾ ಲಕ್ಷ್ಮೇರ್ನಿಹಿತಾದಿವಾಚೆ ಪ್ರಣೋ ದೇವೇ ಸರಸ್ವತೆ ವಾಜಭರ್ವಾಜಿನೀವತೆ ಧೀನಾಮ ಮಿತ್ರಜವತೋ ರಾಜಾಧಿರಾಜಾಯ ಪ್ರಸಕ್ತ ಸಾಹಿನೇ
नमो वयं वै श्रवणाय कुर्मः समे कामान् कामकामाय मह्यम् कामेश्वर वै श्रवणा ददातु कुबेराय वै श्रवणाय महाराजाय नमः पर्याप्य अनन्तराय सर्वस्तोमोतिरात्र उत्तमः भवति सर्वस्याप्यै सर्वस्य जत् सर्वमेव तेनाप्नोति सर्वं जगत् यो वेदादस्परः प्रोक्तो वेदान्ते च प्रतिष्ठितः प्रार्थनमहं करिष्ये मातर्मे मुदकैटभग्नमहिष प्राणापहारोद्यमे हेला निर्मितधूम्रलोचनवद् हे चण्डमुण्डार्दिनी निःशेषे कृतरक्तवेदतनुज नित्ये निशम्भापः दुर्गे नमस्तां विद्युद्दामसमप्रभां मृगवतस्कन्धस्थितां भीषणां कन्याभक्करबालकेटविलसद्भस्ताभिलासेवितां हस्तैष्टकृतराटिकांश्चापङ्गणं तर्जनीं बिभ्राणां मृदात्मिकां शशिधर दुर्गां त्रिनेत्रां भजे देहि सौभाग्यम् आरोग्यं देवि देहि परं सुखम् रूपं देहि जयं यशो देहि दिशो जहि विद्यावन्तं यशस्वन्तं लक्ष्मीवन्तं जनं कुरु स्तुमद्भ्यो भक्तिपूर्वं वा चण्डिके व्याधिनाशिनी पत्नीं मनोरमां देहि मनोवृत्तानुसारिणीं तारिणीं दुःखसंसारसागरस्य कुलोद्भव ऐश्वर्यं यत्प्रसादेन सौभाग्यारोग्यसम्पदः ज्ञानिनामपि चेतांसि देवी भगवती हि सा दुर्गे स्मृता हरसि भीकमशेषजन्तोः स्वस्ते स्मृता मतिमतेव शुभां ददासि दारिद्र्यदुःखभयहारिणिका त्वदन्या सर्वोपकारकरणाय सदार्द्रचित्ता रोगानशेषानपहंसदुष्टा इष्टातु कामां सकलानभीष्टान् कामाश्रितानां न विपन्नराणां सर्वबाधा प्रशमनं त्रैलोक्यस्याखिलेश्वरे ಈಗೆಲ್ಲರೂ ಪ್ರಾರ್ಥನಾ ಶ್ಲೋಕವನ್ನು ಹೇಳ್ಕೊಡ್ತಾರೆ, ಹೇಳಬೇಕು. ಹರ ನಮಃ ಪಾರ್ವತಿ ಪತಯೇ. ಎಲ್ಲರೂ ಕೈಗಳೆರಡನ್ನೂ ಕೂಡ ಜೋಡಿಸಿ ತಲೆಯನ್ನು ಬಾಗಿಸಿ ಮನಸ್ಸಲ್ಲಿ ದೇವಿಯ ವಿಗ್ರಹ, ದೇವಿಯ ಪ್ರತಿಮೆಯನ್ನೇ ನೆನಪಿಸ್ಕೊಳ್ತಾ ಈ ಶ್ಲೋಕವನ್ನು ಹೇಳಬೇಕು. ನಾನು ಹೇಳ್ಕೊಡ್ತೇನೆ. ನಾನು ಒಂದು ಸರ್ತಿ ಹೇಳಿದಾಗ ನೀವು 2 ಸರ್ತಿ ಹೇಳಬೇಕು. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಃ ತ್ರಾಹಿ ಮೇ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಮಹಾದೇವ್ಯೈ ನಮಃ. ನಮಸ್ಕಾರಾನ್ ಸಮರ್ಪಯಾಮಿ.
ಎಲ್ಲ ಭಕ್ತಾದಿಗಳು ಈ ಹೇಳ್ಕೊಟ್ಟಿರುವ ಶ್ಲೋಕವನ್ನು ಪ್ರಾರ್ಥನೆ ಮಾಡಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೇಳಿ. ಅಮ್ಮ ಜಗದಂಬೆ, ನಿನ್ನ ಹತ್ರ ಏನು ಕೇಳಬೇಕು ಏನು ಬಿಡಬೇಕು ಅಂತ ಗೊತ್ತಿಲ್ಲ. ಒಂದನ್ನು ಕೇಳಲಿಕ್ಕೆ ಹೋದರೆ ಒಂದು ಬಿಟ್ಟು ಹೋಗುತ್ತೆ. ನಿನ್ನ ಅನುಗ್ರಹ ಸದಾ ನಮ್ಮ ಮೇಲೆ ಇರಲಿ. ಶರೀರದಲ್ಲಿ ದೃಢತರವಾಗಿರತಕ್ಕಂತಹ ಆರೋಗ್ಯ, ಮನಸ್ಸಿಗೆ ಯಾವಾಗಲೂ ಶಾಂತಿ ಸಂತೃಪ್ತಿ, ನಾವು ಮಾಡತಕ್ಕಂತಹ ಕೆಲಸದಲ್ಲಿ ನಮಗೆ ಒಳ್ಳೆಯ ದಾರಿಯನ್ನು ಶ್ರೇಯಸ್ಸನ್ನು ಕೊಟ್ಟು ಸದಾ ನಮ್ಮನ್ನು ಕಾಪಾಡುವಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೇಳಿ. ಅಮ್ಮನವರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳಿದರೆ ಒಂದು ವಾಚ್ಮ್ಯಾನ್ ಥರ ಒಂದು ಕೋಲ್ ಹಿಡ್ಕೊಂಬಂದು ನಮ್ಮನ್ನು ಅವ್ರು ಕಾಪಾಡೋದಿಲ್ಲ. ನಮ್ಮ ಮನಸ್ಸಿಗೆ ಸದ್ಚಿಂತನೆಯನ್ನು, ಸದಾಚಾರವನ್ನು, ಸತ್ಪ್ರವೃತ್ತಿಯನ್ನು, ಸತ್ಸವಾಸವನ್ನು ಕೊಟ್ಟು ಒಳ್ಳೆಯ ಮಾರ್ಗದಲ್ಲಿ, ಒಳ್ಳೆಯ ಒಂದು ಸಂಸ್ಕಾರದಲ್ಲಿ ಹೋಗುವ ಹಾಗೆ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಆ ತಾಯಿಯಲ್ಲಿ ಸದಾ ಅನುಗ್ರಹ ಮಾಡುವಂತ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಈಗ ಪೂರ್ಣಾಹುತಿ ಆಗುತ್ತೆ. ಹಾಗೆ ಎಲ್ಲರೂ ಕೈ ಮುಕ್ಕೊಂಡು ಪೂರ್ಣಾಹುತಿಯನ್ನ ನೋಡಿ. ವಸ್ತ್ರಾಣಿ ವಸಾವಸಾತ ಯವರಚ್ಛದ್ರಾಮಂತಂ ಹಸರ್ಗಾಃ ಅವಾಕರತಮನೃತಾನಿ ವಿಶ್ವಋತೇನ ಮಿತ್ರ ಋಣಾಸಚೇಥೇ. ಓಂ ಯಾಃ ಫಲಿನೇರ್ಯ ಅಫಲಾ ಅಪುಷ್ಪಾಯಾಶ್ಚ ಪುಷ್ಪಿಣೇಃ ಬೃಹಸ್ಪತಿ ಪ್ರಸೋತ ಸ್ಥಾನಮುಂಜಂತಂ ಹಸಸ್ವಾಹಾ. ಓಂ ಜಾತವಾತಸ ಸನವಾಮ ಸೋಮಮರಾತೆ ಗತೋರ್ದಹಾತಿ ವೇದಃ ಸನಃ ಪರಶತತ ದುರ್ಗಾಣಿ ವಿಶ್ವಾನಾವೇ ವಸಂತಂ ಪರಿತಾತ್ಯಗ್ನಿಃ ತಾಮಗ್ನಿವರ್ಣಾಂ ತಪಸಾಜ್ಜಲಂ ತೇ ವೈರೋಚನೀಂ ಕರ್ಮಫಲೇಷು ದುಷ್ಟಾಂ ದುರ್ಗಾಂ ದೇವೇಗಂ ಶರಣಮಹಂ ಪ್ರಪದ್ಯೆ. ಸದರಸೇ ನಮಃ. ಅಗ್ನೇ ತ್ವಂ ಪಾರಯಾನದ್ಗ ಸ್ಮಾನ್ ಸ್ವಸ್ತಿ ಭರತು ದುರ್ಗಾಣಿ ವಿಶ್ವಾಂ ಓಷ್ಟವೃತ್ವೇ ಬಹುಲಾನ ಉರ್ವೇ ಭವತೋ ಗಾಜತನಯಾಯ ಶಯ್ಯೋಃ ವಿಶ್ವಾನಿನೋ ದುರ್ಗಃ ತವೇದಸ್ಯಂಭನ್ಯನಾಮಾದರಿತಾಚಪುರುಷೇ ಅಗ್ನೇ ಅಸ್ಮಾಕಂ ಬಾಧ್ಯವಿತಾ ತನೂನಾಂ ಪ್ರತನಾಚಿತಗಂ ಸಹಮಾನಮಗ್ರಮಗ್ನಗಂ ಹವೇ ಪರಮಾತ್ಸಧಸ್ತಾತಾಂ ಸನಃ ಪರಿಷದದು ದುರ್ಗಾಣಿ ವಿಶ್ವ ಕ್ಷಾಮದ್ದೇವೋ ಅತಿದುರಿತಾತ್ಯಗ್ನಿಃ ಪ್ರತ್ನಾಶುಗಮೇತ್ಯ ಅಬ್ಧರ ಸನಾಚ್ಚಹೋತಾನುವ್ಯಸ್ತ ಸತ್ಸೇಂ ಸ್ವಾಂಚ ಅಗ್ನೇತನವಂ ವಿಪ್ರಯಸ್ವಾಸ್ಮಭ್ಯಂ ಚ ಸೌಭಗಮಾಜಸ್ವಾಂ ಕೋಭರ್ದುಷ್ಟಮಜಗೋ ನಿಷಕ್ತಂ ತವ ಇಂದ್ರವಿಷ್ಣಾರಣ ಸಂಚರೇಮ ನಾಗಸ್ಯ ಪೃಷ್ಟಮಪಿ ಸಂಬಸ ವೈಷ್ಣವೀಂ ಲೋಕಮಿಹ ಮಾತಗಂತಾಂ ಕಾತ್ಯಾ ತನ್ನಾ ದುರ್ಗೇ ಪ್ರಚೋದಯಾತ್ ಸಕ್ತಮಿವ ತದವನಾಪನಂತ ಯತ್ರ ಧೀರಾ ಮನಸಾ ವಾಚಮಕ್ರದ ಅತ್ರ ಸಖಾದ ಸಖಾನಿಜ ಭದ್ರೇಶಾಂ ತಟೇವಾಚೆ ಪ್ರಣೋ ದೇವೇ ಸರಸ್ವತಿ ಭದ್ರಾಜನೀವತೆ ಹೇ ನಾಮ ವಿಪ್ರಯವತೋ. ಇದು ನಾಳೆಗೆ ಆಯ್ತು ಬಿಡಿ. ಸ್ವಾಹ. ಓಷಧೀಭ್ಯ ಇದಂ ನ ಮಮ. ಓಂ ಭೋರಗ್ನಯೇ ಚ ಪೃಥಿವ್ಯೇ ಚ ಮಹತೆ ಚ ಸ್ವಾಹ. ಓಂ ಭವೋ ವಾಯವೇ ಚ ಅಂತರಿಕ್ಷಾಯ ಮಹತೆ ಚ ಸ್ವಾಹ. ಓಂ ಸುಪರಾದಿತ್ಯೇ ಚ ಮಹತೆ ಚ ಸ್ವಾಹ. ಓಂ ಭೂರ್ಭುವಸ್ವಸ್ಸಂಭ್ರುವೇಭ್ಯೋ ನಕ್ಷತ್ರೇಭ್ಯೋ ದಿವೋ ಮಹತೆ ಚ ಸ್ವಾಹ. ಓಂ ಭೂಸ್ವಾಹ ಓಂ ಸ್ವಸ್ವಾಹ. ಓಂ ಭೂರ್ಭುವಸ್ವಸ್ವಾಹ. ಓಂ ಚತ್ವಾರ್ಷಂಗಾಪ್ರ್ಯೋಸ್ಯ ಪಾದ ಶೀರ್ಷ ಸಪ್ತಸ್ಯ ಕೃದಾ ಬದ್ಧ ವೃಷಭೋರೋರವೇತಿ ಮಹೋದೇವೋ ಮೃತ್ಯ ಆಪಿವೈಷ ಕಲ್ಪೋಕ್ತಫಲ ಅನುಗ್ರಹ ವರದೋ ಭವ. ಏಕಂ ದ್ವೇ ತ್ರೀಣಿ ಚತ್ವಾರಿ ಸಪ್ತ ಅಷ್ಟೌ ನವ ದಶ ಏಕಾದಶಾತ್ಮದಶ ಸಮವಿಲಂಪೋರಗಿತ್ವಾ ಧಾವಂತೆ ವಾಮದೇವ ಆಪೋ ಜಗತೆ ಪೂರ್ಣಾಹುತೌ ವಿನಿಯೋಗಃ. ಧಾಮಂತ ವಿಶ್ವಂ ಭವನಮತಿಶ್ರುತಮಂತಸ್ತಮುದ್ರೇ ರಜ್ಜ ಅಂತರಾವಿಷೇ
एकं द्वे त्रीणि चत्वारि अहं रुद्रवित्तश्चस्य सोक्तस्य ऋषिः आदिशक्तिर्देवता तृष्टच्छन्दः द्वितीया जगते पूर्णाहुतौ विनियोगः ॐ अहं रुद्रे भर्पुसभिश्चर न्यहमादित्ये ऋतविश्वदेवयेः अहं मित्रावरुणो बाबवर्यामिन्द्राग्ने अहमश्विनो भा अहं हक्तवा वर्ण्यहं वस्तारमुतपोषणं भगम् अहं ददामद्रविणं हविष्पते सप्राद्य यजमानाय संवते अहं राष्ट्रे संगमने वसोनाञ्च चतुषे प्रथमा यज्ञयानाम् देवाव्रततः परत्र भोरस्थात्र भोर्यावेशयन्ते मया सो अन्नमत्ययो विपश्यति यः प्राणितियो शृणोत्यक्तम् अमन्तवोमान्त उपक्षयन्ति श्रुतिश्रुतश्रद्धिवन्ते वदामि अहमेव स्वयमिदं वद यजुष्टं देवेभिरुतमानुषेभिः यं कामजेदं तमुग्रं गृणामि तं ब्रह्माणं तमृषं तं सुमेधाम् अहं रुद्रागतनुरातनोमि ब्रह्मद्विष शरवेऽहं तव अहं जनाय समुदं गृणाम्यहं यावा पृथिवे आविवेश अहं सुमे पितरमस्य मूर्धं मम योनिरप्स्वा अन्तः समुद्रे ततो वितुष्टे भुवनानि विश्वोतामूञ्ज पर्ष्मणोपस्पृशामि अहमेव वात इव प्रवा नारभमाना भुवनानि विश्वा येन पृथिव्यै तावती महिना सम्बभूव वसोर्धाराञ्जहोति वसोर्मेधारा सदिति वा येषा हूयते घृतस्य वा येन मेषाधारा मुष्मिन् लोके पिन्वमानोपतिष्ठत आज्येन जुहोति जो वा आज्यन्ते जो वसोर्धारा तेजसैवास्मै तेजो वरुन्धेतो कामा वै वसोर्धारा कामानेवावरुन्धे पूर्णाहुतिमुत्तमां जहाति सर्वं वै पूर्णाहुतिः अथ इयं वै पूर्णाहुतिः अस्यामेव प्रतिष्ठति अस्मिन् चण्डिका होमे कृत पूर्णाहुति मुहूर्तस्य मुहूर्तस्त्यत्यन गृह्णन्तो हर नमः पार्वती पतये हर हर महादेव नमस्कार ರುದ್ರಾಜ್ಯ ಪಾತ್ರ ಮುತ್ತರತೋ ನಿಧಾಯ ಈಗ ಸುವಾಸಿನಿ ಪೂಜೆ ಅದು ತಯಾರು ಮಾಡಿಕೊಡಿ ಯಾರು ಸುವಾಸಿನಿ ಅವ್ರನ್ನ ಕರೀರಿ ಯಾರು ಮಡಿಲಿದ್ದಾರೆ ಯಾರು ಸಂಕಲ್ಪದಲ್ಲಿದ್ದಾರೆ ಅವ್ರು ಮಾತ್ರ ಯಾಗಶಾಲೆ ಒಳಗಡೆ ಬನ್ನಿ ಆ ನಂತರದಲ್ಲಿ ಬಾಕಿ ಉಳಿದವರೆಲ್ಲರಿಗೂ ಆಮೇಲೆ ಬರಲಿಕ್ಕೆ ಅವಕಾಶ ಇರುತ್ತೆ ಸುವಾಸಿನಿಯವ್ರನ್ನ ಕರೀರಿ ಗುರುಪ್ರಸಾದ್ ಅವರು ಬನ್ನಿ ಬನ್ನಿಮ್ಮ ಹಿಂದೆ ಬನ್ನಿಮ್ಮ ಮುಂದೆ ಈಗ ಸುವಾಸಿನಿ ಪೂಜೆ ಆಗುತ್ತೆ ಸ್ವಲ್ಪ ಒಂದು 5 ನಿಮಿಷ ತರಿ ಅವ್ರು ಬಂತಾರೆ ಬನ್ನಿ ಅಮ್ಮ 3 ಜನ ಬನ್ನಿ ನೋಡಿ ಈಗ ಸುವಾಸಿನಿ ಪೂಜೆ ಆಗಿ ಆಮೇಲೆ ಯಜ್ಞೇಶ್ವರ ಪ್ರದಕ್ಷಿಣೆ ಆಗುತ್ತೆ ಅಲ್ಲಿವರೆಗೆ ಬೇರೆ ಯಾರು ಒಳಗಡೆ ಬರಬೇಡಿ ಯಾರು ಸುವಾಸಿನಿಗೆ ಕರೆದಿದ್ದಾರೆ ಅವ್ರು 3 ಜನ ಬಂದು ಮಾತ್ರ ಕೂತ್ಕೊಳ್ಳಿ ಬಾಕಿ ಉಳಿದವರು ಯಾರು ಯಾಗಶಾಲೆ ಒಳಗೆ ಬರಬೇಡಿ ದಯವಿಟ್ಟು ಆ ನಂತರದಲ್ಲಿ ಎಲ್ಲರಿಗೂ ಅವಕಾಶ ಇರುತ್ತೆ ಬಂದ್ರ ಅವರು
ಆಮೇಲೆ ಆಮೇಲೆ ಈ ಸುವಾಸನೆ ಪೂಜೆ ಆಗಲಿ. ಈ ಮಧ್ಯದಲ್ಲೆಲ್ಲ ಬೇಡ. ಎಲ್ಲ ದಯವಿಟ್ಟು ಹಿಂದೆ ಹೋಗ್ಬೇಕಾಗಿ ವಿನಂತಿ. ಹಿಂದೆ ಹೋಗಿ ದಯವಿಟ್ಟು